ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಡಿಗೆ ಚಕ್ಕರ್, ಎಸ್ಐಟಿ ಎದುರು ಹಾಜರ್, ವಿಚಾರಣೆಗೆ ಅಟೆಂಡ್ ಆದ ದದ್ದಲ್, ಶಾಸಕನಿಗೆ ಅಧಿಕಾರಿಗಳಿಂದ ನಿರಂತರ ಡ್ರಿಲ್. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಲಾಕ್, ಇಡಿ ಇಕ್ಕಳಕ್ಕೆ ಸಿಲುಕ್ತಾ ಇದ್ದಂತೆ ಹಿರಿಯರಿಗೆ ಶಾಕ್, ಸಿಎಂ ಡಿಸಿಎಂ ಕೂಡ ಸೈಲೆಂಟ್. ಮೂಡಾಕ್ರಮದ ವಿರುದ್ಧ ಹೋರಾಟಕ್ಕೂ ಅಡ್ಡಿ, ಬಿಜೆಪಿಗರು ಪೊಲೀಸರ ಮಧ್ಯೆ ಜಟಾಪಟಿ, ಸರ್ಕಾರದ ವಿರುದ್ಧ ವಿಜಯೇಂದ್ರ ಅಶೋಕ್ ವಾಕ್ಚಾಟಿ. ಉಡುಪಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಗಳ, ಕಸ ಎತ್ತುವ ವಿಚಾರದಲ್ಲಿ ಕೋಲಾಹಲ, ಗ್ರಾಮ ಪಂಚಾಯಿತಿ ಸಭೆಯೇ ರಣಾಂಗಣ. ಕುರ್ಚಿಗಾಗಿ ಕಡೂರು ಶಾಸಕರ ಪಟ್ಟು, ಕಾಂಗ್ರೆಸ್ ಶಾಸಕರ ವಿರುದ್ಧ ಸಿಟಿ ರವಿ ಸಿಟ್ಟು, ಚಿಕ್ಕಮಗಳೂರು ಕೆಡಿಪಿ ಸಭೆಯಲ್ಲೇ ಕೈ ಕೇಸರಿ ಫೈಟು. ನಮಸ್ಕಾರ, ಪಕ್ಕಾ ಪಾಲಿಟಿಕ್ಸ್ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಅರ್ಧ ಗಂಟೆಗಳ ಸಮಯ. ಇವತ್ತು ಇಡೀ ದಿನ ರಾಜ್ಯ ರಾಜಕಾರಣದಲ್ಲಿ ಸಂಭವಿಸಿದ ಸೆನ್ಸೇಷನಲ್ ರಾಜಕೀಯ ವಿದ್ಯಮಾನಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಪ್ರಾರಂಭ ಮಾಡೋಣ. ಇವತ್ತಿನ ರಾಜಕೀಯ ರಂಗದ ಅತಿ ದೊಡ್ಡ ಸುದ್ದಿಯ ಮೂಲಕ. ದೊಡ್ಡ ಸುದ್ದಿ, ಸದ್ಯಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರೋದು, ಇನ್ಫ್ಯಾಕ್ಟ್ ರಾಜ್ಯದಲ್ಲಿ ಸಂಭವಿಸಿರುವ ಹಗರಣ ರಾಷ್ಟ್ರದಾದ್ಯಂತ ಸದ್ದು ಮಾಡ್ತಾ ಇರೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬೃಹತ್ ಭ್ರಷ್ಟಾಚಾರ ವಿಚಾರ. ಒಂದ್ ಕಡೆ ಎಸ್ಐಟಿ ಮುಂದೆ ದದ್ದಲ್, ಮತ್ತೊಂದು ಕಡೆ ಇಡಿ ಮುಂದೆ ನಾಗೇಂದ್ರ. ಇಬ್ಬರೂ ಕೂಡ ತನಿಖಾಧಿಕಾರಿಗಳ ಡ್ರಿಲ್ಗೆ ಒಳಪಟ್ಟಿದ್ದಾರೆ. ಹಾಗೆ ನೋಡಿದ್ರೆ ನೇರವಾಗಿ ಇಬ್ಬರಿಗೂ ಕೂಡ ಈವರೆಗೂ ಈ ಹಗರಣದ ಜೊತೆಯಲ್ಲಿ ಸಂಬಂಧ ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು, ಟೆಕ್ನಿಕಲ್ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಆದರೆ ಇಡೀ ಹಗರಣದಲ್ಲಿ ನೇರವಾಗಿ ನಾಗೇಂದ್ರ, ದದ್ದಲ್ ಇಬ್ಬರ ಪಿಎಗಳು ಕೂಡ, ಆಪ್ತ ಸಹಾಯಕರು ಕೂಡ ಭಾಗಿಯಾಗಿರುವ ಬಗ್ಗೆ ಎವಿಡೆನ್ಸ್ಗಳು ಲಭ್ಯವಾಗಿದೆ, ಸಾಕ್ಷ್ಯಗಳು ಲಭ್ಯವಾಗಿದೆ. ಹಾಗಾದ್ರೆ ಇಡೀ ಹಗರಣಕ್ಕೂ ನಾಗೇಂದ್ರ, ದದ್ದಲ್ ಇಬ್ಬರೂ ಶಾಸಕರ ಪಿಎಗಳಿಗೂ ಯಾವ ರೀತಿಯಾದ ಲಿಂಕ್, ಒಂದು ವರದಿ ಇದೆ, ಗಮನಿಸಿ. ಮಾಜಿ ಮಿನಿಸ್ಟರ್ ಕೊರಳಿಗೆ ಅಕ್ರಮದ ಉರುಳು. ವಾಲ್ಮೀಕಿ ಹಗರಣದಲ್ಲಿ ಆಪ್ತ ಸಹಾಯಕರೇ ಶಾಮೀಲು. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಈಗಾಗಲೇ ನಾಗೇಂದ್ರ ಮಂತ್ರಿಗಿರಿ ಕಳೆದುಕೊಂಡಿದ್ದು ಆಗಿದೆ. ಇಬ್ಬರು ಶಾಸಕರ ಕೊರಳು ಸುತ್ತಿಕೊಂಡಿರೋ ಕೇಸ್ನಲ್ಲಿ ಶಾಸಕ ನಾಗೇಂದ್ರ ಪಾತ್ರವೇನು, ಶಾಸಕ ದದ್ದಲ್ ಮಾಡಿದ್ದೇನೋ ಅನ್ನೋ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಒಂದ್ ಕಡೆ ಶಾಸಕರನ್ನ ಎಸ್ಐಟಿ ಅಧಿಕಾರಿಗಳು ಒಂದು ರೌಂಡ್ ಚಾರ್ಜ್ ಮಾಡಿದ್ದೂ ಆಗಿದೆ. ಈಗ ಅಖಾಡಕ್ಕೆ ಹಿಡಿದಿರೋ ಇಡಿ ಅಧಿಕಾರಿಗಳು ಶಾಸಕರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಇಡಿ ನಾಗೇಂದ್ರನನ್ನ ವಶಕ್ಕೆ ಪಡೆದಿದ್ರೆ, ಈ ವೇಳೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಮಿನಿಸ್ಟರ್ ಪ್ರತಿಕ್ರಿಯೆ ನೀಡಿದ್ರು. ನಾನೇನು ಮಾಡಿಲ್ಲ ಅನ್ನೋ ರಾಗ ಹಾಡಿದ್ರು. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೆ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಅಸಲಿಗೆ ರಿಮ್ಯಾಂಡ್ ಕಾಪಿಯಲ್ಲಿ ನಾಗೇಂದ್ರ, ದದ್ದಲ್ ಹೆಸರು ಉಲ್ಲೇಖ ಇಲ್ಲ. ಆದ್ರೆ ಅಕ್ರಮದಲ್ಲಿ ಶಾಸಕರ ಆಪ್ತ ಸಹಾಯಕರು ಗಿಮಿಕ್ ಮಾಡಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಪಿಎ ಹರೀಶ್, ಶಾಸಕ ಬಸನಗೌಡ ದದ್ದಲ್ ಮಾಜಿ ಪಿಎ ಪಂಪಣ್ಣ ಹಣ ಪಡೆದಿರೋದಕ್ಕೆ ಕೆಲ ದಾಖಲೆಗಳು ಸಿಕ್ಕಿವೆಯಂತೆ. ಅದನ್ನೇ ಇಟ್ಕೊಂಡು ತನಿಖೆ ಚುರುಕುಗೊಳಿಸಲಾಗ್ತಾ ಇದೆ. ನನ್ನ ಹೆಸರು ಕೇಳಿ ಬರೋದ್ರಿಂದ ಒಂದು 8 ದಿನ ಆಯಿತು. ತನಿಖೆ ನಡೀತಾ ಇದೆ ಈಗ. ತನಿಖೆ ಆಮೇಲೆ ಆ ಒಂದು ಪ್ರೋಸೆಸ್ ಆಗಿ ನಿನ್ನೆ ಮತ್ತು ಮೊನ್ನೆ ಇಡಿ ಅವರು ಬಂದು ನನ್ನ ಮನೆ ಸರ್ಚ್ ಮಾಡಿದ್ದಾರೆ. ಸಂಪೂರ್ಣ ಮನೆ ಸರ್ಚ್ ಮಾಡಿ ಎಲ್ಲ ಮಾಹಿತಿಗಳನ್ನು ಏನು ಬೇಕು ಕೇಳಿದ್ದಾರೆ. ನಾನು ಹೇಳಿದ್ದೀನಿ.
ಇಲ್ಲ, ಅದು ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ ಇಲ್ಲ ಅನ್ನೋದನ್ನು ಅವರು ತನಿಖೆ ನಡೀತಾ ಇದೆ, ಈಗ ಗೊತ್ತಾಗ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲಲ್ಲ. ಅದು ಅಕೌಂಟಬಿಲಿಟಿ ಇರ್ತದೆ, ಎಲ್ಲ ಇರ್ತದೆ. ಅದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಒಟ್ನಲ್ಲಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈ ಇಬ್ಬರ ಪಾತ್ರವೇನು ಅನ್ನೋ ಬಗ್ಗೆ ಇಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ಪಿಎಗಳ ಕೊರಳಿಗೆ ಅಕ್ರಮದ ಉರುಳು ಸುತ್ತಕೊಳ್ಳುವುದು ಈಗಾಗಲೇ ಪಕ್ಕಾ ಆಗಿದೆ. ಇಲ್ಲಿಂದ ತನಿಖೆ ಮತ್ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣದಲ್ಲಿ ಹಾಗೆ ನೋಡಿದ್ರೆ ಸ್ವಲ್ಪ ಸೇಫ್ ಗೇಮ್ ಅಂತ ಆಡ್ತಾ ಇರೋದು ಶಾಸಕ ದದ್ದಲ್. ಯಾಕೆಂತಂದ್ರೆ ಯಾವಾಗ ನಾಗೇಂದ್ರ ಅವರ ಮನೆಗೆ ಹೋಗಿದ್ದ ಇಡಿ ಅಧಿಕಾರಿಗಳು ನೇರವಾಗಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಎತ್ತಾಕೊಂಡು ಇಡಿ ಕಚೇರಿ ಕರ್ಕೊಂಡು ಹೋದ್ರು, ಕೆಲಸ ಕೆಡ್ತು ಅನ್ನೋದ್ರ ಅರಿವಾದ ದದ್ದಲ್ ಅವರು ಮನೆಯಿಂದ ಇದ್ದಕ್ಕಿದ್ದ ಹಾಗೆ ನಾಪತ್ತೆ. ಇನ್ಫ್ಯಾಕ್ಟ್ ದದ್ದಲ್ ಅವರ ಮನೆ ಬಾಗಿಲಿಗೂ ಕೂಡ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ಹೋಗಿದ್ರು. ಆದ್ರೆ ಎಷ್ಟೇ ಹುಡುಕಿದ್ರೂ ಕೂಡ ಇಡಿ ಅಧಿಕಾರಿಗಳ ಕೈಗೆ ಸಿಗ್ಲಿಲ್ಲ ಶಾಸಕ ದದ್ದಲ್. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ದದ್ದಲ್ ಅವರು ನಾಪತ್ತೆ ಆಗಿದ್ರು. ಎಲ್ಲಿ ಹೋಗ್ಬಿಟ್ರು, ತಲೆ ಮರೆಸ್ಕೊಂಡ್ಬಿಟ್ರ ಅನ್ನೋ ಅನುಮಾನ ಬಂದ ಕ್ಷಣದಲ್ಲೇ ನೇರವಾಗಿ ದದ್ದಲ್ ಪ್ರತ್ಯಕ್ಷವಾಗಿದ್ದು SIT ಕಚೇರಿಯ ಮುಂಭಾಗದಲ್ಲಿ. ಅಲ್ಲಿಗೆ ಇಡಿ ಅವರ ಬಳಿಗೆ ಹೋಗಿ ಲಾಕ್ ಆದ್ರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಅರಿತ ನಾಗೇಂದ್ರ ಅವರ ವಿಚಾರದಲ್ಲಿ ಆಗ್ತಾ ಇರುವ ತನಿಖೆ ಬೆಳವಣಿಗೆಗಳನ್ನ ಗಮನಿಸಿದ ದದ್ದಲ್ ಅವರು ಸೇಫ್ ಗೇಮ್ ಆಡುವ ಸಲುವಾಗಿಯೇ SIT ಮುಂದೆ ಹಾಜರಾದ್ರ ಅನುಮಾನ ಇದ್ದೇ ಇದೆ. ಹಾಗಾದ್ರೆ ಮುಂದಿರುವ ಆಯ್ಕೆ ಏನು, ದದ್ದಲ್ ಅವರು ಏನ್ ಮಾಡಬಹುದು? ಈಗ ನಾಗೇಂದ್ರ ಅವರಂತೂ ಫಿಕ್ಸ್ ಆಗಿದ್ದಾರೆ. ಒಂದು ಹಂತದಲ್ಲಿ ಇಡಿ ಅಧಿಕಾರಿಗಳು ನಿರಂತರವಾಗಿ ಅವರ ವಿಚಾರಣೆಯನ್ನ ಮಾಡ್ತಲೇ ಇದ್ದಾರೆ. ಈಗ ಸದ್ಯಕ್ಕೆ SIT ಮುಂದೆ ಹಾಜರಾಗಿರುವ ದದ್ದಲ್ ಅವರ ಮುಂದಿರುವ ಆಯ್ಕೆ ಏನು ಗಮನಿಸೋಣ. SIT ವಿಚಾರಣೆ ಸದ್ಯಕ್ಕೆ ನಡೀತಾ ಇದೆ. ಇದಾದ ಬಳಿಕ ಕೂಡ ದದ್ದಲ್ ಅವರನ್ನ ವಶಕ್ಕೆ ಪಡೆಯುವ ಅವಕಾಶ ಇಡಿ ಅಧಿಕಾರಿಗಳಿಗೆ ಇದ್ದೇ ಇದೆ. ಅರ್ಥ ಆಗಿದೆ, ಕೇವಲ ಅವರು ಮನೆಗೆ ಹೋಗಿ ತಲಾಶ್ ಮಾಡಿದ ಮಾತ್ರ ಆಗಿದೆ. ದದ್ದಲ್ ಅವರಿಂದ ವಿವರಣೆ ಪಡೆಯೋದು ಕೂಡ ಬಾಕಿ ಇದೆ. ಹೀಗಾಗಿ ನಮ್ಮ ವಶಕ್ಕೆ ನೀಡಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಕೇಳುವ ಸಾಧ್ಯತೆ ಇದೆ. ಇನ್ನು ಬೆಳಗ್ಗೆ ದದ್ದಲ್ ಅವರಿಗಾಗಿ ಇಡಿ ಅವರು ಹುಡುಕಾಟ ನಡೆಸಿದ್ರು. ಆದರೆ ಯಾವಾಗ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದ್ರು ಅನ್ನೋದು ಗೊತ್ತಾಯ್ತು, ದದ್ದಲ್ ಅವರು ಅಲರ್ಟ್ ಆಗ್ಬಿಟ್ರು. ಇಡಿ ಬದಲು SIT ವಿಚಾರಣೆಗೆ ಹಾಜರಾದ್ರು ಶಾಸಕ ಹಾಗೆ ನಿಗಮದ ಅಧ್ಯಕ್ಷರು ಆಗಿರುವ ದದ್ದಲ್ ಅವರನ್ನ SIT ಬಂಧಿಸುವ ಸಾಧ್ಯತೆ ಹಾಗೆ ನೋಡಿದ್ರೆ ತೀರಾ ಕಡಿಮೆ. ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ರು, ಹೋಗಿದ್ದಾರೆ, ವಿಚಾರಣೆಯನ್ನ ಫೇಸ್ ಮಾಡ್ತಿದ್ದಾರೆ. ಹೀಗಾಗಿ SITಯೇ ಬಂಧಿಸುತ್ತಾ ಅಂತಂದ್ರೆ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಡಿಮೆ ಇದೆ. ಬಂಧನ ಅಂತ ಆಗೋದಾದ್ರೆ ಅಥವಾ ವಶಕ್ಕೆ ಪಡೆಯೋದಂತಾದ್ರೆ ಇಡಿಯಿಂದನೇ ಆಗಬಹುದು ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ. ಇವತ್ತು SIT ವಿಚಾರಣೆಯನ್ನ ಎದುರಿಸೋದು, ನಾಳೆ ಇಡಿ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಇರಬಹುದು. ಇದೇ ಪ್ಲಾನಿಂಗ್ ಅಲ್ಲಿ ಇರಬಹುದು ದದ್ದಲ್ ಅವರು. ನಾಳೆ ವಿಚಾರಣೆಗೆ ಹಾಜರಾಗೋಕೆ ಇಡಿ ಅನುಮತಿಯನ್ನ ಕೂಡ ನೀಡಬಹುದು. ಕಾರಣ ಸ್ಪಷ್ಟವಾಗಿದೆ, ನಾನು SIT ತನಿಖೆಯನ್ನ ಎದುರಿಸ್ತಾ ಇದ್ದೆ, ಹಾಗಾಗಿ ನಿಮ್ಮ ಬಳಿಗೆ ಬರ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟವಾದ ಸಿದ್ಧವಾದ ಕಾರಣ ಕೂಡ ದದ್ದಲ್ ಅವರ ಕೈಯಲ್ಲಿದೆ. ಹೀಗಾಗಿ ನನಗೆ ನಿನ್ನೆ ಅಟೆಂಡ್ ಆಗ್ಲಿಕ್ಕಾಗ್ಲಿಲ್ಲ, ಇವತ್ತು ನನ್ನನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಇಡಿಯನ್ನ ಅಪ್ರೋಚ್ ಮಾಡುವ ಸಾಧ್ಯತೆ ಕೂಡ ಇದೆ. ಇದು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ಹೆಸರು, ನಾಗೇಂದ್ರ ಹಾಗೆ ದದ್ದಲ್ ಅವರಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗದೆ ಹೋದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಅನೇಕ ಹಿರಿ ತಲೆಗಳಿಗೆ ಇದೀಗ ಢವ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಆಂತರಿಕ ವಲಯದಲ್ಲೇ ಭಯ ಶುರುವಾಗಿದೆ ವಾಲ್ಮೀಕಿ ನಿಗಮದ ಹಗರಣ. ಅದರಲ್ಲೂ ನಾಗೇಂದ್ರ ಅವರು ಇವತ್ತು ಇಡಿ ಲಾಕ್ ಮಾಡ್ತಾ ಇದ್ದ ಹಾಗೆ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗಿದೆ. ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿಗೆ ಮುಂದೆ ವಾಲ್ಮೀಕಿ ನಿಗಮದಿಂದಾಗಿಯೇ ಅಲ್ಲಾದ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದಾಗಿಯೇ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಕೂಡ ಪ್ರಾರಂಭವಾಗಿದೆ. ನಾವು ಪದೇ ಪದೇ ಚರ್ಚೆಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀವಿ, ನಿಮಗೂ ಕೂಡ ಗೊತ್ತಾಗಿರುತ್ತೆ. ಕೇವಲ ನಾಗೇಂದ್ರ ಅವರು ಹಾಗೆ ದದ್ದಲ್ ಅವರು ಸೇರಿ ಕೆಳಗಿನ ಅಧಿಕಾರಿಗಳ ಕೈಯಲ್ಲಿ ಮಾಡಿಸಿರಬಹುದಾದ ಅಕ್ರಮನ ಇದು ಅಂತ ಪ್ರಶ್ನೆ ಕೇಳಿದ್ರೆ, ಇಲ್ಲಿ ಟ್ರೆಷರಿಯಿಂದ, ಸರ್ಕಾರದ ಖಜಾನೆಯಿಂದ ಕೂಡ ಹಣ ಆಚೆ ಹೋಗಿದೆ ಅನ್ನೋ ಕಾರಣಕ್ಕೆ ಇದು ನೇರವಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆಯ ಮೇಲೂ ಕೂಡ ಬೊಟ್ಟು ತೋರಿಸ್ತಾ ಇದೆ. ಹಣಕಾಸು ಇಲಾಖೆ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಿದೆ, ನೇರವಾಗಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ತೆಳಕು ಹಾಕೊಳ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ವಿಚಾರದಲ್ಲಿ ವಿಚಾರಣೆಗೆ ಒಳಗಾಗ್ತಾರಾ, ಒಳಪಡೆಯುವ ಒಂದು ರೀತಿಯ ಅನಿವಾರ್ಯ ಪರಿಸ್ಥಿತಿ ಬರುತ್ತಾ, ಕಾದ್ ನೋಡೋಣ. ಇಡಿ ಕಳಕ್ಕೆ ಸದ್ಯಕ್ಕೆ ಮಾಜಿ ಮಿನಿಸ್ಟರ್ ಸಿಗ್ತಾ ಇದ್ದಂತೆ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ. ನಿನ್ನೆ ಎಲ್ಲ ಸಮರ್ಥನೆ ಮೇಲೆ ಸಮರ್ಥನೆ,
ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆದರೆ ಇವತ್ತು ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಕೂಡ ನೋ ರಿಯಾಕ್ಷನ್. ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದರ ಬಗ್ಗೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗ್ಲಿ ಪ್ರತಿಕ್ರಿಯೆಯನ್ನ ನೀಡದೆ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಇಡೀ ಬೆಳವಣಿಗೆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಬಾರದು ಅಂತ ಹೇಳಿ ನಿರ್ಧಾರ ಮಾಡಿರುವಂತೆ ಕಂಡು ಬರ್ತಾ ಇದೆ. ಓವರಾಲ್ ಇವತ್ತಿನ ಅತಿ ದೊಡ್ಡ ಸುದ್ದಿ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ತನಿಖಾ ಆಯಾಮದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೇನು, ರಾಜಕೀಯ ವಿದ್ಯಮಾನಗಳಿಗೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಬಹುದು ಈ ಪ್ರಕರಣ, ಇದರ ಅಪ್ಡೇಟ್ಸ್ ನೀಡಲಿಕ್ಕೆ ನನ್ನ ಇಬ್ಬರು ಕಲೀಗ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗರಾಜ್ ಹಾಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ. ಮೊದಲನೇದಾಗಿ ನಾನು ತನಿಖೆಯ ಆಯಾಮವನ್ನು ಮುಗಿಸಿ ನಂತರದಲ್ಲಿ ರಾಜಕೀಯ ಆಯಾಮಕ್ಕೆ ಹೋಗ್ತೀನಿ. ಹೀಗಾಗಿ ನಾಗರಾಜ್, ಸದ್ಯಕ್ಕೆ ಇಡಿ ಎದುರುಗಡೆ ನಾಗೇಂದ್ರ ಅವರು, SIT ಎದುರುಗಡೆ ದದ್ದಲ್, ಯಾವ ರೀತಿ ನಡೀತಾ ಇದೆ ತನಿಖೆ? ಬಂಧನ ಅಂತ ಹೇಳಿ ಇಬ್ಬರಲ್ಲಿ ಯಾರದಾಗೋ ಪಾಸಿಬಿಲಿಟೀಸ್ ಕಾಣ್ತಾ ಇದೆ? ವಶಕ್ಕೆ ಪಡೆದಿದ್ದಾರೆ ನಾಗೇಂದ್ರ ಅವರನ್ನ, ಬಂಧನ ಆಗಿಲ್ಲ ಇನ್ನು. ಸ್ಮಿತಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರನ ಕರೆದುಕೊಂಡು ಬಂದು ಇಡಿಯಲ್ಲಿ ವಿಚಾರಣೆಯನ್ನು ತೀವ್ರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇಡಿ ಅಧಿಕಾರಿಗಳು. ಇದರ ಬೆನ್ನಲ್ಲೇ ಇವತ್ತೇ ಒಂದು ಬಸನಗೌಡ ದದ್ದಲ್ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನು ಮಾಡೋ ಒಂದು ಉದ್ದೇಶವನ್ನು ಇಡಿ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೊಂದಿದ್ರು. ಈ ಹಿನ್ನೆಲೆಯಲ್ಲೇ ಬೆಳಗ್ಗೆ ಅವರ ಮನೆ ಹತ್ರ ಹೋಗಿದ್ರು. ಆದರೆ ಬಸನಗೌಡ ದದ್ದಲ್ ಅವರು ನೇರವಾಗಿ SIT ಕಚೇರಿಯಲ್ಲಿ ಪ್ರತ್ಯಕ್ಷ ಆಗಿರೋದು, ಎಲ್ಲ ಒಂದು ಕಡೆ ಅವರು ಇಡಿ ಒಂದು ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋ ಒಂದು ಯತ್ನವನ್ನು ಮಾಡಿದ್ರ ಒಂದು ಅನುಮಾನ ಹುಡ್ತಾ ಇರ್ತಕ್ಕಂಥದ್ದು. ಆದರೆ ಬಹಳ ಸ್ಪಷ್ಟವಾಗಿದೆ, ಒಂದು ವೇಳೆ SIT ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರನ್ನ ಬಂಧನ ಮಾಡಿದ್ರು ಸಹ ಮತ್ತೆ ಇಡಿ ವಿಚಾರಣೆಗೆ ಎದುರಾಗಲೇಬೇಕಾಗುತ್ತೆ. ಯಾಕಂದ್ರೆ ಬಾಡಿ ವಾರೆಂಟ್ ಹಾಕಿ ಅವರನ್ನು ಮತ್ತೆ ವಶಕ್ಕೆ ತೆಗೆದುಕೊಳ್ಳುವ ಒಂದು ಅವಕಾಶ ಇಡಿ ಅಧಿಕಾರಿಗಳ ಮುಂದೆ ಇದೆ. ಈಗ ಸದ್ಯದ ಮಟ್ಟಿಗೆ, ಇವತ್ತಿನ ಮಟ್ಟಿಗೆ ವಿಚಾರಣೆಯಿಂದ ಪಾರಾಗೋದಿಕ್ಕೆ ಅಷ್ಟೇ ಅವರು SIT ಇಂದ ಮುಂದೆ ಹಾಜರಾಗಿರ್ತಕ್ಕಂಥದ್ದು ಸಹಕಾರಿಯಾಗ್ಬೋದು. ಅದನ್ನು ಹೊರತುಪಡಿಸಿದ್ರೆ ಇತ್ತ ಕಡೆ ಏನು ಈ ಹಿಂದೆ PA ಹರೀಶ್, ನಾಗೇಂದ್ರಗೆ ಸಂಬಂಧಿಸಿದಂತೆ PA ಹರೀಶನ್ನು 2 ದಿನಗಳ ಕಾಲ ಇಡಿ ಕಚೇರಿಯಲ್ಲಿ ಇಟ್ಟು ವಿಚಾರಣೆ ಮಾಡಿದ್ರು. ಆ ಒಂದು ವಿಡಿಯೋ ಹೇಳಿಕೆಯನ್ನು ಇಟ್ಕೊಂಡು ಇವತ್ತು ನಾಗೇಂದ್ರ ಅವರ ಎನ್ಕ್ವೈರಿ ಆಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನಾಗೇಂದ್ರ ಲಾಕ್ ಆಗುವ ಸಾಧ್ಯತೆ ಬಹಳ ದಟ್ಟವಾಗಿದೆ ಅಂತೇಳಿ ಇಡಿ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ SIT ಇದುವರೆಗೂ ಏನು ತನಿಖೆ ಮಾಡಿತ್ತು, ಕೇವಲ ಹಗರಣದ ಭಾಗಿಯಾಗಿದ್ದಂಥ ಅಧಿಕಾರಿಗಳು, ಮಧ್ಯವರ್ತಿಗಳನ್ನ ಅಷ್ಟೇ SIT ಅಧಿಕಾರಿಗಳು ಟಚ್ ಮಾಡಿದ್ರು. ಆದರೆ ಈಗ ಇಡಿ ವಿಚಾರಣೆ ಈ ಅಂತೆ ಕಂತೆ ಅನ್ನೋ ಹಂತದಲ್ಲಿ ನಡೀತಿರೋ ಮಾತುಕತೆ, ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. SIT ಮೇಲೇನೆ ನನ್ನನ್ನು ಬಂಧಿಸ್ಬಿಡಿ ಅಂತ ಹೇಳಿ ಪ್ರೆಷರ್ ತಂದು ಅಲ್ಲೇ ಬಂಧನಕ್ಕೆ ಒಳಗಾಗೋ ಸಾಧ್ಯತೆ ಇದೆಯಾ ದದ್ದಲ್ ಅವರು? ಇಡಿ ಎನಿವೆ ನಮಗೆ ಗೊತ್ತಿರೋ ಹಾಗೆ ಕೇಂದ್ರ, SIT ರಾಜ್ಯ, ಇಲ್ಲಿ ಮ್ಯಾನೇಜ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಏನಾದರೂ ನಡೀತಿದೆಯಾ? ನಡೀತಾ ಇದ್ರೆ ವರ್ಕೌಟ್ ಆಗುತ್ತಾ ಆ ರೀತಿಯ ಲೆಕ್ಕಾಚಾರ? ಸ್ಮಿತಾ, ಖಂಡಿತವಾಗ್ಲೂ ಅಂಥದ್ದೊಂದು ನಡೆಯನ್ನ ಬಸನಗೌಡ ದದ್ದಲ್ ಪ್ರದರ್ಶಿಸಿದ್ದೆ ಆದರೆ ಅದು ದಡ್ಡತನ ಆಗುತ್ತೆ. ಯಾಕಂತಂದ್ರೆ ಒಂದು ವೇಳೆ SIT ಬಂಧನ ಮಾಡಿ ಒಂದಷ್ಟು ದಿನಗಳ ಕಾಲ ವಿಚಾರಣೆ ಮಾಡಿ ಇಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತೇಳಿ SIT ಮುಖಾಂತರ ಬಂಧನಕ್ಕೊಳಗಾದ್ರು, ನಂತರ ಅವರನ್ನು ಬಾಡಿ ವಾರೆಂಟ್ ಸಲ್ಲಿಕೆ ಮಾಡಿ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ಬೇಕು. ಯಾಕಂತಂದ್ರೆ ECIR ದಾಖಲು ಮಾಡಿ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಾಡಿ ವಾರೆಂಟ್ ಸಲ್ಲಿಸುವ ಅವಕಾಶ ಇಡಿ ಮುಂದೆ ಇರುವಾಗ SIT ಮುಂದೆನೂ ಹಾಜರಾಗಿ ಅವರ ಹತ್ರ ಕಸ್ಟಡಿಗೆ ಹೋಗುವಂಥ ಅನಿವಾರ್ಯತೆ ದದ್ದಲ್ ಅವರಿಗೆ ಸೃಷ್ಟಿಯಾದರೆ ಅದು ಎರಡೆರಡು, ಒಂದು ಕಡೆ ಇಡಿ ವಿಚಾರಣೆ ಜೊತೆಗೆ SIT ವಿಚಾರಣೆ ಎರಡು ಆಗುತ್ತೆ. ಹೀಗಾಗಿ ಈ ನಿರ್ಧಾರಕ್ಕೆ ದದ್ದಲ್ ಹೋಗೋ ಸಾಧ್ಯತೆ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಸ್ಮಿತಾ, ವಿಜಯ್, ಈಗ ನಾಗೇಂದ್ರ ಅವರು ಹಾಗೆ ದದ್ದಲ್ ಅವರು ತನಿಖೆ ಎದುರಿಸ್ತಿದ್ದಾರೆ. ಆದ್ರೆ ಯಾವಾಗ ಇಡಿ ಎಂಟರ್ ಆಯ್ತೋ, ನೀವು ಮಾಹಿತಿಯನ್ನ ನೀಡಿದ್ರಿ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಎದೆಯಲ್ಲೂ ಕೂಡ ಢವಢವ ಶುರುವಾಗಿದೆ ಅಂತ ಹೇಳಿ, ಆ ಭಯ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆಯಾ ಈಗ ಆಗ್ತಾ ಇರುವ ತನಿಖೆಯ ಪ್ರಗತಿಯನ್ನ ಕಂಡು? ಖಂಡಿತವಾಗ್ಲೂ ಸ್ಮಿತಾ, ಇಡಿ ಎಂಟ್ರಿ ಆದ ಕೂಡಲೇ ಕೂಡ, ಇಡಿ ಎಂಟ್ರಿ ಆಗಿಂತ ಮುಂಚಿನದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಮತ್ತು ಪ್ರಮುಖ ಮುಖಂಡರುಗಳಿಗೆ ಒಂದಷ್ಟು ಚರ್ಚೆ ಶುರುವಾಗಿತ್ತು. ಎಲ್ಲಿ ಇದರ ಒಂದು ತನಿಖೆಯ ಆಳ ಅಥವಾ ಇದರ ಒಂದು ವ್ಯಾಪ್ತಿ ದೊಡ್ಡ ದೊಡ್ಡ ಮುಖಂಡರ ಬುಡಕ್ಕೆ ಬರುತ್ತೆ ಅಂತ. ಇನ್ನು ಇಡಿ ಎಂಟ್ರಿ ಆದ ನಂತರ ಅದು ಈಗ ನಾಗೇಂದ್ರ ಅವನು ವಶಕ್ಕೆ ಪಡೆದ ಕೂಡಲೇ ಕೂಡ ನಿನ್ನಿಂದ ಕೂಡ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆ ನಿರಂತರ ಸಂಪರ್ಕ ಇರುವಂಥದ್ದು, ಕ್ಷಣ ಕ್ಷಣದ ಮಾಹಿತಿಯನ್ನು ತೆಗೆದುಕೊಳ್ತಾ ಇರೋದು. ಅಂದರೆ ಅಷ್ಟರ ಮಟ್ಟಿಗೆ ಇದರ ಒಂದು ಗಂಭೀರ ಸ್ವರೂಪವನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆಂದರೆ ಹಣಕಾಸು ಇಲಾಖೆಯಿಂದ ಒಂದಷ್ಟು ಹಣ ವರ್ಗಾವಣೆ ಆಗಿರೋ ಸಂಬಂಧಪಟ್ಟಂತೆ ಖುದ್ದು ರಿಮ್ಯಾಂಡ್ ಕಾಪಿಯಲ್ಲಿ ಕೂಡ ಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಅದರ ಅರ್ಥ ಹಣಕಾಸು ಇಲಾಖೆ ಬರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ವ್ಯಾಪ್ತಿಗೆ ಬರುವಂಥದ್ದು. ಹಾಗಾದರೆ ಹಣಕಾಸು ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಮತಿ ಇಲ್ಲದೆ ಈ ಹಣ ವರ್ಗಾವಣೆ ಆಯ್ತಾ ಅನ್ನೋ ಒಂದು ಅನುಮಾನಗಳು, ಚರ್ಚೆಗಳು ಶುರುವಾಗುವಂಥದ್ದು. ಅದರ ಜೊತೆಗೆ ಕೇವಲ ಅಂದ್ರೆ ಒಂದು ವೇಳೆ ಏನಾದ್ರು ಕೂಡ ನಾಗೇಂದ್ರ ಅವರ ಸ್ವಂತಕ್ಕೆ ಬಳಸ್ಕೊಂಡು ಹಣ ಇಷ್ಟಕ್ಕಾಗಿದ್ರೆ ಅದು ದೊಡ್ಡ ಮಟ್ಟದ ಪರಿಣಾಮ ಬೀರಲ್ಲ, ಕೇವಲ ನಾಗೇಂದ್ರ ಮಾತ್ರ. ಆದ್ರೂ ಕೂಡ ಒಂದಷ್ಟು ಹಣಕಾಸು ಇಲಾಖೆ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರಿಗೆಲ್ಲ ಕೂಡ ಹೋಗುತ್ತೆ. ಆದರೆ ಒಂದು ವೇಳೆ ಏನಾದ್ರು ಕೂಡ ಪ್ರತಿಪಕ್ಷಗಳು ಆರೋಪ ಮಾಡುವ ರೀತಿಯಲ್ಲಿ
ಚುನಾವಣೆಗೆ ಈ ಹಣ ಬಳಕೆಯಾಗಿದ್ರೆ ಖಂಡಿತವಾಗ್ಲೂ ಕೂಡ ಕೇವಲ ಇದು ರಾಜ್ಯ ನಾಯಕರಷ್ಟೇ ಅಲ್ಲ, ಅದು ದೊಡ್ಡ ಮಟ್ಟಕ್ಕೂ ಕೂಡ ಇದು ಹೋಗುವಂತ ಸಾಧ್ಯತೆ ಇರುವಂತದ್ದು. ಅದು ಬೇರೆ ಬೇರೆ ನಾಯಕರು ಹೆಸರು ಕೂಡ ತಳ್ಕಾಕುವಂಥದ್ದು. ಇದೇ ಆತಂಕ ಇರುವಂತದ್ದು ಕಾಂಗ್ರೆಸ್ ನಾಯಕರಿಗೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಹಾಗೆ ನಾಗರಾಜ ಇಬ್ಬರಿಗೂ ಕೂಡ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಬಯಲಿಗೆ ಬಂದದ್ದೇ ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ. ಚಂದ್ರಶೇಖರನ್ ಅವರ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ಸಿಬಿಐ ಕೊಡಬೇಕು, ಈಗಾಗ್ತಿರುವ ತನಿಖೆ SIT ನಡೀತಾ ಇದೆ, ED ನಡೀತಾ ಇದೆ, ಇದೆಲ್ಲವೂ ಓಕೆ, ಆದರೆ CBIನವರೇ ಮುಂದೆ ಬಂದು ತನಿಖೆಯನ್ನ ನಡೆಸೋ ಹಾಗಾಗಬೇಕು ಅಂತ ಹೇಳಿ ಕವಿತಾ ಚಂದ್ರಶೇಖರನ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದು ತನಿಖೆ ಆಗಬೇಕು, ಸೂಕ್ತ ತನಿಖೆ ಮೂಲಕ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಕವಿತಾ ಚಂದ್ರಶೇಖರನ್ ರಿಪಬ್ಲಿಕ್ ಕನ್ನಡದ ಜೊತೆಗಿನ ಎಕ್ಸ್ಕ್ಲೂಸಿವ್ ಮಾತುಕತೆ ನಿಮ್ಮ ಮುಂದೆ. ಸರ್, ಈಗ ನ್ಯಾಯ ರೀತಿಯಲ್ಲಿ ಅದು ತನಿಖೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ನನ್ನ ಮನೆಯವರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ಆದರೆ ಮೇಡಮ್, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ED ಅಧಿಕಾರಿಗಳು ಬರ್ತಾರೆ, ದಾಳಿಯನ್ನು ಮಾಡ್ತಾರೆ, ವಶಕ್ಕೆ ಪಡೆದಿದ್ದಾರೆ, ಸರ್ಕಾರದ ಇನ್ನೂ ಅನೇಕರು ಇದ್ದಾರೆ ಅನ್ನೋವಂಥ ಮಾಹಿತಿಗಳು ಬೇಕು. ಇವೆಲ್ಲವನ್ನು ನೋಡಿದಾಗ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ? ಅದೇ ಸರ್, ಅದು ತನಿಖೆ ಆಗಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ. ನ್ಯಾಯ ಸಿಗಲೇಬೇಕು ಸರ್. ನಮ್ಮ ಮನೆಯವರು ಸತ್ತಿರೋದು ಕಾರಣ ಏನು, ಬಡವ್ರ ದುಡ್ಡು ಹೊರಗಡೆ ಬರಬೇಕು, ಅದು ಅವರಿಗೆ ಸೇರಬೇಕು ಅನ್ನೋದಕ್ಕೆ ಅವ್ರ ಜೀವ ತಕ್ಕೊಂಡ್ರು. ಇದಕ್ಕಾದರೂ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇತ್ತೀಚಿನ ಕೆಲವೊಂದು 2-3 ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಯಿತು. ಇವರು ಏನೆಲ್ಲ ಮಾತಾಡಿದ್ರು, ಇವರು ಸಾಯೋಕ್ಕಿಂತ 2 ದಿನ ಮುಂಚೆ ಏನೆಲ್ಲ ಆಯಿತು, ಅದನ್ನು ನೋಡಿದಾಗ ಏನು ಅನಿಸುತ್ತೆ ಮೇಡಮ್? ಅದೇ ಸರ್, ಇವರು ದುಡ್ಡು ತಿನ್ನೋದಕ್ಕೋಸ್ಕರ, ಇವರು ಹಗರಣ ಮಾಡೋದಕ್ಕೋಸ್ಕರ ಅವ್ರ ಮೇಲೆ ಎಷ್ಟೊಂದು ಪ್ರೆಷರ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸರ್. ತುಂಬಾ ಪ್ರೆಷರ್ ಹಾಕಿದ್ದಾರೆ. ಈಗ ಇವ್ರ ಪಕ್ಕ ಫೋನಲ್ಲಿ ಮಾತಾಡುವಾಗಲೇ ಇಷ್ಟೊಂದು ಬೈಯುವಾಗ, ಈಗ ಅವ್ರನ್ನ ಕರೆಸಿ ಚೇಂಬರಲ್ಲಿ ಎಷ್ಟೊಂದು ಬೈದಿರ್ಬೋದು, ಯಾವ ಥರ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿರ್ಬೋದು ಸರ್. ಅವರು ಆ ಹಿಂಸೆ ಎಲ್ಲ ತಡಿಲಾರ್ದೇ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಇದು ನೇರ ಹೊಣೆ ಹೊರಬೇಕಾಗಿರೋ ಪದ್ಮನಾಭನೇ ಸರ್. ನಾವು ಅದನ್ನೇ ಹೇಳೋದು, ಅವ್ರ ಮೇಲಧಿಕಾರಿ ಆಗಿದ್ದಾರೆ ಅಂದ್ಬಿಟ್ಟು ಕೆಳಗಡೆ ಇರೋ ಅಧಿಕಾರಿಗಳನ್ನ ಈ ರೀತಿ ಮಾತಾಡೋದು ತಪ್ಪು ಸರ್. ಅದು ಸರ್, ಈಗ ನ್ಯಾಯ ರೀತಿಯಲ್ಲಿ ಅದು ತನಿಖೆ ಆಗ್ತಿದೆ. ಪಕ್ಕಾ ಪಾಲಿಟಿಕ್ಸ್ನ 2ನೇ ವಿಭಾಗ ನಮ್ಮಲ್ಲಿ ಮಾತ್ರ. ನಮ್ಮ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವ ಸಮಯ. ಇವತ್ತು ವಿರೋಧ ಪಕ್ಷ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ, ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳೋಕ್ ಸಿಕ್ಕಿರುವ ಅತಿ ದೊಡ್ಡ ಆರೋಪ, ಅಕ್ರಮದ ಆರೋಪ, ಮೂಡಾ ಸೈಟು ಹಂಚಿಕೆ ಅಕ್ರಮದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿತ್ತು. ಆದರೆ ಅದಕ್ಕೂ ಕೂಡ ಬಿತ್ತು ಬ್ರೇಕ್. ಸರ್ಕಾರ ಬೇಕು ಅಂತಲೇ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷದ್ದು. ರಾಜ್ಯದ ಕೇಸರಿ ಪಡೆಗೆ ಅಡ್ಡ ಹಾಕಿದ್ಯಾಕೆ ಖಾಕಿ ಟೀಮ್? ಪ್ರತಿಭಟನೆ ನಡೆಸುವಂತಹ ಸರ್ವ ಸ್ವಾತಂತ್ರ್ಯವೂ ಕೂಡ ವಿರೋಧ ಪಕ್ಷಕ್ಕಿದ್ದ ಸಂದರ್ಭದಲ್ಲಿ ಈ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ ಯಾಕೆ ಅನ್ನೋ ಪ್ರಶ್ನೆ. ಯಾವಾಗ ಪ್ರತಿಭಟನೆಗೆ ಅಡ್ಡಿಪಡಿಸಿದ್ರೋ ತಮ್ಮ ವಾಹನದಲ್ಲಿ ಮೈಸೂರಿಗೆ ತೆರಳಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಿಲ್ವೋ ಪೊಲೀಸರು, ಗೂಡ್ಸ್ ಆಟೋಗಳನ್ನೆಲ್ಲ ಹತ್ಬಿಟ್ರು. ಪ್ರತಿಭಟನೆಯ 4 ವಿಭಿನ್ನ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ, ಇನ್ಫ್ಯಾಕ್ಟ್ ಮೂಡಾ ಕಚೇರಿಗೆ ಮುತ್ತಿಗೆಯನ್ನ ಹಾಕಬೇಕು ಅಂತ ಸಿದ್ಧರಾಗಿದ್ರು ಬಿಜೆಪಿಯ ನಾಯಕರು. ಆದರೆ ಯಾವಾಗ ಅದಕ್ಕೆ ಅಡ್ಡಿಪಡಿಸಲಾಯಿತೋ ಬೇರೆ ಬೇರೆ ಮಾರ್ಗದ ಮೂಲಕ ಮೈಸೂರನ್ನ ತಲುಪುವ ಪ್ರಯತ್ನ, ಟೆಂಪೋ ಹತ್ತಿ ಎಲ್ಲ ಮೈಸೂರನ್ನ ತಲುಪುವ ಪ್ರಯತ್ನವನ್ನ ಮಾಡಿದ್ರು. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರದಲ್ಲಿ ಅಂತೂ ಇಂತೂ ಪ್ರತಿಭಟನೆಯನ್ನ ನಡೆಸಿದ್ರು ಬಿಜೆಪಿಯ ನಾಯಕರು. 4 ದೃಶ್ಯಗಳು ನೈಸ್ ರೋಡ್ನಲ್ಲಿ ನಡೆದಂತ ಹೈಡ್ರಾಮಾ. ಟೋಲ್ ಬಳಿಯಲ್ಲೇನೆ ಬಿಜೆಪಿಗರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡಲಿಲ್ಲ ಪೊಲೀಸರ ಪಡೆ. ಹಾಗಾದಾಗ ಟೆಂಪೋ ಹತ್ಕೊಂಡು ಹೊರಟ್ಬಿಟ್ರು ಆರ್ ಅಶೋಕ್ ಹಾಗೆ ಅವರ ಸಂಗಡಿಗ ಬಿಜೆಪಿ ನಾಯಕರು. ಮೈಸೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ರು. ರಾಮನಗರದಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತು. ಮೈಸೂರಿನ ಮೂಡಾ ಕಚೇರಿಗೆ ಭದ್ರತೆಯನ್ನ ಒದಗಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ಬಂದು ಗಲಾಟೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ. ಕೈ ತೆಗಿಬಿಡಿ ಬಿಡಿ.
ಇವತ್ತಿನ ಲೋಕಲ್ ಮಾತ್ನಲ್ಲಿ ಉಡುಪಿಯ ಗ್ರಾಮ ಪಂಚಾಯಿತಿ ಒಂದರಲ್ಲಿ ನಡೆದಿರುವ ಕೈ ಮಿಲಾಯಿಸುವ ಹಂತಕ್ಕೆ ಹೋದಂತ ರಂಪಾಟದ ಸುದ್ದಿ. ಯಾವ ಹಂತಕ್ಕೆ ಅಂತಂದ್ರೆ ಲಿಟರಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಸ್ಥಳೀಯ ಮಟ್ಟದ ನಾಯಕರು ಕೈ ಮಿಲಾಯಿಸಿ ಜಗಳ ಆಡೋ ಲೆವೆಲ್ಗೆ ಹೋಗಿದೆ. ಉಡುಪಿ ಜಿಲ್ಲೆ ತೆಂಕನಿಡಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಗಲಾಟೆ. ಊತ ಹಾಕಿರುವ 50 ಲೋಡ್ ಕಸ ಮೇಲೆತ್ತೋಕೆ ಪಟ್ಟು ಹಿಡಿಯಲಾಯಿತು. ಕೋರಂ ಇಲ್ಲದೆ ಸಭೆ ನಡೆಸೋದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತು. ಬಿಜೆಪಿ ಸದಸ್ಯರನ್ನ ಹೊರದಬ್ಬಿದ್ರು ಕಾಂಗ್ರೆಸ್ನ ಸದಸ್ಯರು. ಯಾವ ರೀತಿ ರಂಪಾಟ ಆಗೋಯ್ತು ದೃಶ್ಯದಲ್ಲಿ ಗಮನಿಸಿ. ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿ ನಾಗೇಂದ್ರ ಅವರ ಅರೆಸ್ಟ್. ಈಗಷ್ಟೇ ಮಾತನಾಡ್ತಾ ಇದ್ವಿ, ಇಡಿ ಕೇವಲ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದೆ ಅಂತ ಹೇಳಿ. ಆದ್ರೆ ಈಗ ಬಂಧಿಸಲಾಗಿದೆ ಬಿ ನಾಗೇಂದ್ರ ಅವರನ್ನ. ಮಾಜಿ ಸಚಿವ ಬಿ ನಾಗೇಂದ್ರ ಅರೆಸ್ಟ್ ಒಂದ್ ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್. ಇದು ಕೂಲಂಕುಷವಾಗಿ 36 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿತ್ತು ಇಡಿ ಟೀಮ್. ಅದಾದ ನಂತರ ಇವತ್ತು ಬೆಳ್ಳಂಬೆಳಗ್ಗೆ ಅವರನ್ನ ವಶಕ್ಕೆ ಪಡೆದು ತನ್ನ ಕಚೇರಿಗೆ ಕರೆತಂದಿತ್ತು ಇಡಿ ಟೀಮ್. ಸಂಜೆ 4 ಗಂಟೆವರೆಗೂ, ಬೆಳಗ್ಗೆ ಸರಿಸುಮಾರು 9 ಗಂಟೆಯಿಂದ ಪ್ರಾರಂಭವಾದ ವಿಚಾರಣೆ 4 ಗಂಟೆವರೆಗೂ ಮುಂದುವರೆದಿದೆ. ಇದೀಗ ಅವರನ್ನ ಬಂಧಿಸಿದೆ ಇಡಿ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ. ಯಾವ ಸರ್ಕಾರ, ಯಾವ ಪಕ್ಷ ಭ್ರಷ್ಟಾಚಾರವನ್ನ ವಿರೋಧಿಸಿ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಹಗರಣಗಳ ಆರೋಪವನ್ನ ಮಾಡಿ ಭ್ರಷ್ಟಾಚಾರ ಮುಕ್ತ, ಹಗರಣ ಮುಕ್ತ ಸರ್ಕಾರ ಮಾಡೋದಾಗಿ ಭರವಸೆಯನ್ನ ಕೊಟ್ಟು ಅಧಿಕಾರಕ್ಕೆ ಏರಿತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಅತಿ ದೊಡ್ಡ ಮುಜುಗರ. ಎಸ್ಟಿ ಸಮುದಾಯದ, ಬುಡಕಟ್ಟು ಸಮುದಾಯದ ಜನರ ಹಣವನ್ನ ನುಂಗಿ ಹಾಕಿದ ಆರೋಪದ ಮೇಲೆ ಮಾಜಿ ಸಚಿವ ಬಿ ನಾಗೇಂದ್ರ ಅರೆಸ್ಟ್. ಇನ್ನು ಪದ್ಧತಿಯಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ನಾಗೇಂದ್ರ ಅವರನ್ನ. ಮೆಡಿಕಲ್ ಟೆಸ್ಟ್ ಇದೆಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ಇನ್ನು ಮುಂದೆ ಆಗ್ತಾ ಹೋಗುತ್ತೆ. ಬಿ ನಾಗೇಂದ್ರ ಅವರ ಬಂಧನ, ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಆದ ಅರೆಸ್ಟ್ ನಾಗೇಂದ್ರ ಅವರದ್ದು. ಹಾಗಾದ್ರೆ ದದ್ದಲ್ ಅವರ ಕತೆ ಏನು? ಇದೇ ಹಾದಿಯನ್ನ ತುಳಿಯುವ ಅನಿವಾರ್ಯತೆ ದದ್ದಲ್ ಅವರಿಗೂ ಬರುತ್ತಾ? ಮುಂದಿರುವ ಪ್ರಶ್ನೆ. ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಒಂದರ್ಥದಲ್ಲಿ ಎಕ್ಸ್ಪೆಕ್ಟೆಡ್ ಇದು, ಆದ್ರೆ ಯಾವಾಗ ಆಗತ್ತೆ ಬಂಧನ ಅನ್ನೋದು ಟೈಮಿಂಗ್ ಮಾತ್ರ ಕಾಯ್ತಾ ಇದ್ವಿ. ಇದೀಗ ಅರೆಸ್ಟ್. ಎಸ್ ಸ್ಮಿತಾ, ಬೆಳಗ್ಗೆಯಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಇಡಿ ಅಧಿಕಾರಿಗಳು ಇದೀಗ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದನ್ನು ಇಡಿ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಖಚಿತಪಡಿಸಿರುವಂಥದ್ದು. ಕಳೆದ 2-3 ದಿನಗಳಿಂದ ಏನೇನು ಬೆಳವಣಿಗೆಗಳಾಗ್ತಿತ್ತು ಅನ್ನುವಂಥದ್ದು ಗೊತ್ತಿತ್ತು ನಮಗೆ. ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು, ಮನೆಯಲ್ಲಿ ಸಾಕಷ್ಟು ದಾಖಲೆಗಳ ಪರಿಶೀಲನೆಗಳನ್ನು ಕೂಡ ನಡೆಸಿತ್ತು. ಅದರ ಜೊತೆಗೆ ಮನೆಯಲ್ಲೂ ಕೂಡ ನಾಗೇಂದ್ರ ಅವ್ರನ್ನ ವಿಚಾರಣೆಗೊಳಪಡಿಸಿತ್ತು. ಇವತ್ತು ಬೆಳಗ್ಗೆ ನಾಗೇಂದ್ರ ಅವ್ರನ್ನ ಮನೆಯಿಂದ ತಮ್ಮ ಕಚೇರಿಗೆ ಕರ್ಕೊಂಡ್ಬಂದಂತಹ ಇಡಿ ಅಧಿಕಾರಿಗಳು ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಇದೀಗ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಖಚಿತ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಇಡಿಯ ಉನ್ನತ ಮೂಲಗಳಿಂದ ಈ ಒಂದು ಮಾಹಿತಿ ಖಚಿತ ಆಗಿರುವಂಥದ್ದು. ಸೊ ಹಾಗಿದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥ ನಾವು ನೋಡ್ತಾ ಹೋದ್ರೆ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆ ಇದೆ. ಅರೆಸ್ಟ್ ಅನ್ನುವಂಥದ್ದನ್ನು ಒಂದು ಸಲ ರಿಜಿಸ್ಟರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಒಂದು ವೇಳೆ 6 ಗಂಟೆ ಒಳಗಡೆ ಅಂತಾದರೆ ಅವ್ರನ್ನ ನೇರವಾಗಿ ಓಪನ್ ಕೋರ್ಟ್ಗೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆ ಇದೆ ಇಡಿ ಸ್ಪೆಷಲ್ ಕೋರ್ಟ್. ಅಥವಾ ಅದಾಗದೇ ಇದ್ದಲ್ಲಿ ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಬಳಿಕ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಇದೇ ಒಂದು ಪ್ರಕರಣದಲ್ಲಿ ಬಸವನಗೌಡ ದದ್ದಲ್ ಅವರು ಕೂಡ ಇದೇ ಒಂದು ಪ್ರಕರಣದಲ್ಲಿ ಅನುಮಾನಿತ ವ್ಯಕ್ತಿಯಾಗಿದ್ದಾರೆ. ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಆದರೆ ದದ್ದಲ್ ಅವರು ಇವತ್ತು ಬೆಳಗ್ಗೆಯಿಂದ SIT ಕಚೇರಿಯಲ್ಲಿ ವಿಚಾರಣೆಯಲ್ಲಿದ್ದಾರೆ. ಒಂದು ವೇಳೆ ಇವತ್ತು ಅವ್ರನ್ನೂ ಕೂಡ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಈಗ ಅರೆಸ್ಟೇ ಮಾಡಬೇಕು ಅನ್ನೋ ಸಂದರ್ಭ ಯಾಕೆ ಬಂದಿರಬಹುದು ಅಂತ ಹೇಳಿ ಸುನಿಲ್?
ಸ್ಮಿತಾ, ಇಲ್ಲಿ ಎರಡು ಕಾರಣಗಳಿದ್ದಾವೆ. ಒಂದು, ಈಗ ಅದಕ್ಕೂ ಮೊದಲು ನಾನು ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತೀನಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ CBI ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಇನ್ನೊಂದು ರಾಜ್ಯ ಪೊಲೀಸರ ಅಧೀನದಲ್ಲಿರುವಂತಹ SIT, ಅದು ಈ ಒಂದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗ ED ಅಧಿಕಾರಿಗಳು ಹವಾಲಾ ಟ್ರಾನ್ಸಾಕ್ಷನ್ ಬಗ್ಗೆ ಮತ್ತು PMLA ಆ್ಯಕ್ಟ್ ನಡಿಯಲ್ಲಿ ಅವರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದರಲ್ಲಿ ಈಗ ED ಅಧಿಕಾರಿಗಳು ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಂತಹ ಕೆಲವೊಂದು ವ್ಯಕ್ತಿಗಳು ನಾಗೇಂದ್ರ ಅವರ ಹೆಸರನ್ನು ಕೂಡ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನು ಕೂಡ ED ಅಧಿಕಾರಿಗಳು ಕಲೆ ಹಾಕಿದ್ರು. ಸಾಮಾನ್ಯವಾಗಿ ED ಅಧಿಕಾರಿಗಳು ಒಂದು ಕೇಸ್ನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂತಾರೆ. ಅದಕ್ಕೆ 2 ಕಾರಣಗಳಿರುತ್ತೆ. ಒಂದು, ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸೂಕ್ತ ಸಾಕ್ಷ್ಯಾಧಾರಗಳು ದೊರಕಬೇಕು. ಜೊತೆಗೆ ತನಿಖೆಗೆ ಸಹಕರಿಸಿಲ್ಲ ಅಂತ ಆದರೂ ಕೂಡ PMLA ಆ್ಯಕ್ಟ್ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಇಲ್ಲಿ ಅರೆಸ್ಟ್ ಮಾಡಿರುವಂಥದ್ದಕ್ಕೆ ಈ 2 ಕಾರಣಗಳು ಕೂಡ ಇದ್ದಾವೆ. ನಾಗೇಂದ್ರ ವಿರುದ್ಧ ಸೂಕ್ತವಾದ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದ್ದಾವೆ. ಜೊತೆಗೆ ಅವರು ತನಿಖೆ ಸಂದರ್ಭದಲ್ಲೂ ಕೂಡ ಸೂಕ್ತವಾಗಿ ಸಹಕರಿಸಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸ್ಮಿತಾ, ಈಗ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಅದು ಹೇಳಲೇಬೇಕು, ಅನಿವಾರ್ಯವಾಗಿ ಹೇಳ್ತಾರೆ ಹೇಳಿಕೆ. ಏನೂ ಮಾಡದೆ ಹೋಗಿದ್ದಿದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಅರೆಸ್ಟ್ ಆದ ನಂತರವೂ ಕೂಡ ಕ್ಲೀನ್ ಹ್ಯಾಂಡ್ ಆಗಿ ಆಚೆ ಬಂದಿರೋದು ನಾವು ನೋಡಿದ್ದೀವಿ ಸುನಿಲ್. ಬಟ್ ಏನೂ ಮಾಡದೆ ಹೋದ್ರೆ ಅರೆಸ್ಟ್ ಹಂತಕ್ಕೆ ಹೋಗ್ತಿತ್ತಾ? ಸಾಮಾನ್ಯವಾಗಿ ಇದೊಂದು ಅನುಮಾನ ಬರುತ್ತೆ. ಎಸ್, ಇದಕ್ಕೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಹೋಗಿದ್ರೆ, ಒಂದು ವೇಳೆ ಅರೆಸ್ಟ್ ಆದ ನಂತರ ನಾಳೆ ದಿನ ಕೋರ್ಟ್ನಲ್ಲಿ ಆರೋಪ ಸಾಬೀತಾಗದೇ ಇದ್ದಲ್ಲಿ ಆಗ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜಾಮೀನು ಸಿಗುವಂಥದ್ದು ಮತ್ತು ಅಕ್ವಿಟ್ ಆಗುವಂಥದ್ದು ಕೂಡ ಇರುತ್ತೆ. ಇದು ಒಂದು ಪ್ರೋಸೆಸ್ ಅರೆಸ್ಟ್ ನಂತರದ್ದು. ಆದರೆ ಅರೆಸ್ಟ್ಗಿಂತಲೂ ಮೊದಲು, ಅಂದರೆ ಈಗ 3 ದಿನಗಳ ಹಿಂದೆ ED ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಕಡೆ ದಾಳಿಯನ್ನು ನಡೆಸಿದರು. ಅದರಲ್ಲಿ ಇದೇ ಮಾಜಿ ಸಚಿವ ನಾಗೇಂದ್ರ ಅವರ PA ಸೇರಿದಂತೆ ಹಲವಾರು ಜನರನ್ನು ED ಕಚೇರಿಗೆ ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸಿತ್ತು. ಆದರೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಇಂಪಾರ್ಟೆಂಟ್ ಆದಂಥ ಎವಿಡೆನ್ಸ್ಗಳು ಸಿಗಬೇಕು. ಹಾಗಾಗಿ ಈ ಪ್ರಕರಣದಲ್ಲಿ ಇದೀಗ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಆ ರೀತಿಯ ಎವಿಡೆನ್ಸ್ಗಳು ಕೂಡ ಸಿಕ್ಕಿದ್ದಾವೆ ಅನ್ನೋಂಥದ್ದು ಮಾಹಿತಿ ಇದೆ. ಆ್ಯಂಡ್ ಮತ್ತೊಂದು ಕಾರಣ, ಈಗಾಗಲೇ SIT ತನಿಖೆಯನ್ನು ಎದುರಿಸಿದಂತಹ ನಾಗೇಂದ್ರ ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯ ಸಹಕಾರವನ್ನು ನೀಡಿರಲಿಲ್ಲ. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತನೇ ಹೇಳಿದರು. ರಾಜ್ಯ ಪೊಲೀಸರ ತನಿಖೆ ನಡೆಯುವಂಥದ್ದು ಒಂದು ರೀತಿ ಆದರೆ ED ಅಧಿಕಾರಿಗಳ ತನಿಖೆ ಮತ್ತೊಂದು ರೀತಿಯಲ್ಲಿರುತ್ತೆ. ಯಾವಾಗ ಎಲ್ಲ ರೀತಿಯ ಸಾಕ್ಷ್ಯಗಳು ಕೂಡ ಇದ್ದು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಹೋದರೆ ವಿಚಾರಣೆ ಸಂದರ್ಭದಲ್ಲಿ ಆಗ ತನಿಖಾಧಿಕಾರಿಗಳು, ಅಂದರೆ ED ತನಿಖಾಧಿಕಾರಿಗಳು ಇವರು ತನಿಖೆಗೆ ಸಹಕರಿಸುತ್ತಿಲ್ಲ ಅಂತ ಹೇಳಿ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಅಧಿಕಾರಗಳು ಕೂಡ ಇದ್ದಾವೆ. ಸೊ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಸ್ಮಿತಾ, ರೈಟ್. ಸುನಿಲ್ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಅಜಯ್, ನಮ್ಮ ಕ್ರೈಮ್ ಬ್ಯೂರೋ ಪ್ರತಿನಿಧಿ ಅಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನ್ ಲೇಟೆಸ್ಟ್ ಮಾಹಿತಿ ಇದೆ? ಅರೆಸ್ಟ್ ಆಗಿದೆ, ನೆಕ್ಸ್ಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಬೇರೆನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಡೆವಲಪ್ಮೆಂಟ್ ಈ ಪ್ರಕರಣದಲ್ಲಿ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಈಗಾಗಲೇ ಏನು ED ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ಬಂಧನ ಮಾಡಿರುವಂಥದ್ದು. ಈಗ ಏನು ಕೆಲವೇ ಕ್ಷಣದಲ್ಲೂ ಕೂಡ ಇಲ್ಲಿನ ಏನು ಲೋಕಲ್ ಪೊಲೀಸವರ ಸಹಾಯದಿಂದ ಯಾವುದೇ ರೀತಿಯಾಗಿ ಆ ಘಟನೆ ನಡೆಯದಂತೆ ಈಗ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ 5 ಗಂಟೆ ಒಳಗಾಗಿ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆನಂತರ ನ್ಯಾಯಾಧೀಶರು ಮುಂದೆ ಹೋಗಿ ಅವರನ್ನು ಕಸ್ಟಡಿಗೆ ಕೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಬಹುತೇಕ 7 ರಿಂದ 8 ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ. ಯಾಕಂತಂದರೆ ಸಾಕಷ್ಟು ಅವ್ಯವಹಾರ ಆಗಿರುವಂತಹ ಹಿನ್ನೆಲೆಯಲ್ಲಿ, ಅದು ಕೂಡ ಪ್ರಮುಖವಾಗಿ ಇಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಸ್ಟಡಿಗೆ ಪಡೆದು ಆನಂತರ ಮತ್ತೆ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇವತ್ತು ನಾಗೇಂದ್ರ ಅವರು ಬಂಧನ ಮಾಡೋದಕ್ಕೆ ಬಹುದೊಡ್ಡ ಕಾರಣ ಅಂತಂದರೆ ಅವರ PA ಆಗಿರುವಂತಹ ಹರೀಶ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮೇಲೆ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ. ಯಾಕಂದರೆ ಅವರು ಏನು ಅವ್ರ ಮನೆಯಲ್ಲೂ ಕೂಡ ಸಿಕ್ಕಂಥ ಸಾಕಷ್ಟು ದಾಖಲೆಗಳೇನಿದೆ ಅವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅದರ ಜೊತೆಗೆ ಏನು ಹರೀಶ್ ನೀಡಿರುವಂಥ ಹೇಳಿಕೆ ಏನಿದೆ ಅದು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾಗೇಂದ್ರ ಅವರಿಗೆ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಇವತ್ತು ಬಹುತೇಕ ಈಗಾಗಲೇ ಬಂಧನ ಆಗಿರುವಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣದಲ್ಲೂ ಕೂಡ ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ಹಾಜರುಪಡಿಸಿ ಮುಂದಿನ ಏನು ವಿಚಾರಣೆಗಾಗಿ ಅವರನ್ನು ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಕ್ವಿಕ್ ಆಗಿ ಹರೀಶ್ ಅವರ ಮೇಲೆ ಇರೋ ಆರೋಪ, ಅಂದ್ರೆ ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಹಗರಣದಲ್ಲಿ ಅಂತ ಹೇಳಿ, ಹಾಗೆ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಇರೋ ಆರೋಪ, ಇದರ ಮಾಹಿತಿಯನ್ನ ಕ್ವಿಕ್ ಆಗಿ ಮತ್ತೊಮ್ಮೆ ಹಂಚ್ಕೊಳ್ಳೋದಾದ್ರೆ?
ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್ ಏನಂದ್ರೆ ಇಲ್ಲಿ ಸತ್ಯನಾರಾಯಣ ಏನಿದ್ದಾನೆ, ಆಂಧ್ರ ಪ್ರದೇಶ ಮೂಲದ ಸತ್ಯನಾರಾಯಣ, ಆತ ಕೊಟ್ಟಂತಹ ಹಣ ಏನಿದೆ ಅದನ್ನ ಇಲ್ಲಿ ಪಡೆದಂಥದ್ದು ಹರೀಶ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಅದನ್ನ ಪಡೆಯೋದಕ್ಕೆ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಆತ ಹೋಗಿದ್ದಾನೆ. ಇದನ್ನು ಅವನು ತಾನಾಗಿಯೇ ಇಡಿ ಅಧಿಕಾರಿಗಳ ಮುಂದೆ ಆತ ಒಪ್ಕೊಂಡಿರುವಂಥದ್ದು. ಇಲ್ಲ, ಹೀಗೆ ನಾಗೇಂದ್ರ ಅವರು ಹೇಳಿದ್ರು, ಹೀಗಾಗಿ ನಾನು ಅವರ ಬಳಿ ಹಣವನ್ನ ಪಡೆದೆ ಅಂತ ಹೇಳಿ. ಅದು ಕಮಿಷನ್ ಹಣ ಅನ್ನೋದೀಗ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಿರುವಂಥದ್ದು. ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಸಂಪರ್ಕದಲ್ಲಿರಿ. ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಆಲ್ರೆಡಿ ಅರೆಸ್ಟ್ ಆಗಿದೆ ಬಿ ನಾಗೇಂದ್ರ ಅವರದ್ದು. ನಾಗೇಂದ್ರ ಅವರಿಗೆ ವಾಲ್ಮೀಕಿ ನಿಗಮ ಹಗರಣ ಉರುಳಾಗಿ ಸುತ್ತಕೊಳ್ತಾ ಇದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸ್ತಾರೆ. ಸತತ ವಿಚಾರಣೆ ಬಳಿಕ ಲಾಕ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಮಾಜಿ ಸಚಿವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ನಾಗೇಂದ್ರ ಅವರಿಗೆ ಆ ಮೂಲಕ ವಾಲ್ಮೀಕಿ ನಿಗಮ ಹಗರಣ ಮತ್ತಷ್ಟು ಬಿಗಿಯಾದ ಉರುಳಾಗಿ ಸುತ್ತಕೊಳ್ತಾ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಅಜಯ್ ಹಾಗೆ ಸುನಿಲ್ ಇಬ್ರು ಕೂಡ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದ್ರು. ಸುನಿಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರು. ಬಹುತೇಕ ಮತ್ತಷ್ಟು ವಿಚಾರಣೆಗೆ ತಮ್ಮ ವಶಕ್ಕೇನೆ ಪಡಿತಾರೆ ಇಡಿ ಅಧಿಕಾರಿಗಳು. ಮುಂದೇನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ನಾವು ಅಂತ ಹೇಳಿ? ಎಸ್ ಸ್ಮಿತಾ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT 11 ಜನ ಆರೋಪಿಗಳನ್ನು ಬಂಧಿಸಿದೆ, ಅವ್ರನ್ನ ವಿಚಾರಣೆಗೊಳಪಡಿಸ್ತಾ ಇದೆ. ಅವರ ಒಂದು ಇನ್ವೆಸ್ಟಿಗೇಷನ್ ಆ್ಯಂಗಲ್ ಈ ಒಂದು ಹಣ ಯಾವ ರೀತಿ ವರ್ಗಾವಣೆ ಆಗಿದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಈ ರೀತಿ ವರ್ಗಾವಣೆ ಮಾಡಿಸ್ಕೊಂಡಂಥ ಹಣವನ್ನು ಯಾವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಒಂದು ಆ್ಯಂಗಲಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತು ಆ ಹಣವನ್ನು ರಿಕವರಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಇಡಿ ಅಧಿಕಾರಿಗಳು ನಡೆಸ್ತಾ ಇರುವಂಥ ತನಿಖೆಯಲ್ಲಿ ಹವಾಲಾ ವ್ಯವಹಾರ ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈವನ್ SIT ಅಧಿಕಾರಿಗಳ ತನಿಖೆ ವೇಳೆ ಕೂಡ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಈ ಬೆಂಗಳೂರಿನ ವಾಲ್ಮೀಕಿ ನಿಗಮದಿಂದ ವರ್ಗಾವಣೆ ಆದಂಥ ಹಣ ಹೈದರಾಬಾದ್ನಲ್ಲಿರುವಂಥ ವಿವಿಧ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿತ್ತು. ಅದಾದ ನಂತರ ಅಲ್ಲಿ ಈ ಹಣವನ್ನು ವಿತ್ಡ್ರಾ ಮಾಡಿಸ್ಕೊಂಡಿದ್ರು ಮತ್ತು ಅದೇ ಹಣ ಹವಾಲ ರೂಪದಲ್ಲಿ ಬೆಂಗಳೂರಿಗೆ ಬಂದು ಪದ್ಮನಾಭ್ ಸೇರಿದಂತೆ ಹಲವಾರು ಜನ ಆರೋಪಿಗಳಿಗೆ ಹಾರ್ಡ್ ಕ್ಯಾಶ್ ಮೂಲಕ ಹೋಗಿತ್ತು. ಇವನ್ ಪದ್ಮನಾಭಿಗೆ ಸುಮಾರು 8 ಕೋಟಿಯಷ್ಟು ಹಣ ಹೋಗಿತ್ತು. ಹಾಗಾಗಿ ಇಲ್ಲಿ ಹಾರ್ಡ್ ಕ್ಯಾಶ್ನ ವ್ಯವಹಾರ ಕೂಡ ಆಗಿದ್ದಾವೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಇದರಲ್ಲಿ ರಾಜಕೀಯ ಕಾರಣಗಳು ಇದೆಯಾ ಅನ್ನುವಂಥ ಅನುಮಾನ ಕೂಡ ಇದೆ. ಏನಕ್ಕೆ ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಆಗಿದ್ದು. ಇವನ್ ಕೋಡ್ ಆಫ್ ಕಂಡಕ್ಟ್ ಇದ್ದಂಥ ಟೈಮ್ನಲ್ಲೂ ಕೂಡ ಈ ಒಂದು ಹಣ ವರ್ಗಾವಣೆ ಆಗಿದ್ದು ಸಹಜವಾಗಿಯೇ ಬೇರೆ ರೀತಿಯ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾಗೇಂದ್ರ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳೇನಾದರೂ ಸಿಕ್ಕಿದ್ರೆ ಅದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಸ್ಮಿತಾ, ರೈಟ್. ಅಜಯ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ ಅಂತ ಮಾಹಿತಿ ಇರೋದು. ಏನ್ ನಡೀತಾ ಇದೆ? ನೀವು ಕೂಡ ಇಡೀ ಕಚೇರಿಯಲ್ಲೇ ಇದ್ದೀರಿ. ಏನ್ ನಡೀತಾ ಇದೆ ಡೆವಲಪ್ಮೆಂಟ್ಸ್? ಏನ್ ಕಾಣೋಕ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಈಗಾಗಲೇ ಎಲ್ಲ ಪ್ರೊಸೀಜರ್ಗಳನ್ನು ಕೂಡ ಈಗಾಗಲೇ ಏನು ರಿಮ್ಯಾಂಡಲ್ಲೂ ಕೂಡ ಪೊಲೀಸ್ ಅಂದರೆ ಇಡಿ ಅಧಿಕಾರಿಗಳು ಕೂಡ ಬರ್ಕೊಂಡಿರ್ತಾರೆ. ಯಾವ್ಯಾವ ವಿಚಾರವಾಗಿ ನಾವು ವಶಕ್ಕೆ ಕೇಳಬೇಕು ಅಂಥೇಳಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಅವರು ಹೇಳಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ರಿಮ್ಯಾಂಡ್ ಕಾಪಿ ರೀತಿಯಲ್ಲಿ ಎಲ್ಲವನ್ನು ಕೂಡ ಈಗಾಗಲೇ ಅದರಲ್ಲಿ ದಾಖಲೆ ಮಾಡಿರ್ತಾರೆ. ಅಂದರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಹರೀಶ್ ಅವರ ಹೇಳಿಕೆ ಆಗಿರ್ಬೋದು, ಮತ್ತು ಅಲ್ಲಿ ಕೊಟ್ಟಂಥ ಹಣ ಆಗಿರ್ಬೋದು, ಮತ್ತು ನಾಗೇಂದ್ರ ಅವರಲ್ಲಿ ಏನು ಇರುವಂತಹ ಒಂದು ಕೈವಾಡ ಆಗಿರ್ಬೋದು, ಇವೆಲ್ಲವನ್ನು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ. ಆದರೆ ಇನ್ನಷ್ಟು ನಮಗೆ ಏನು ಟೈಮ್ ಬೇಕು, ಕಾಲಾವಕಾಶ ಬೇಕು. ಯಾಕಂದರೆ ಅವರನ್ನು ಇನ್ನಷ್ಟು ವಿಚಾರಣೆ ಮಾಡೋದಕ್ಕೂ ಕೂಡ ನಮಗೆ ಸಾಕಷ್ಟು ಕಾಲಾವಕಾಶ ಬೇಕು ಅಂಥೇಳಿ ಅಲ್ಲೂ ಕೂಡ ಏನು ನ್ಯಾಯಾಧೀಶರ ಮುಂದೆ ಹೇಳಿ ಅವರನ್ನು ವಶಕ್ಕೆ ಮತ್ತೆ ಪಡೀತಾರೆ. ಮತ್ತು ಬಹುತೇಕ 7 ರಿಂದ 8 ದಿನಗಳ ಕಾಲ ಮತ್ತೆ ಅವರನ್ನು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇಲ್ಲಿ SIT ಅಧಿಕಾರಿಗಳು, SIT ಪೊಲೀಸರು ಮಾಡಬೇಕಾದಂಥ ಕೆಲಸವನ್ನು ಇವತ್ತು ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಯಾಕಂದರೆ SIT ಅಧಿಕಾರಿಗಳು ಅವರಿಗೆ ಕರ್ಸ್ಕೊತಿದ್ರು, ಮತ್ತೆ ಬಿಟ್ಟು ಕಳಿಸ್ತಾ ಇದ್ರು. ಯಾವಾಗ ಒಂದು ನೋಟಿಸ್ ಕೊಟ್ಟರು, ಆನಂತರ ಕರ್ಸ್ಕೊಂಡ್ರು, ಬಿಟ್ಟರು, ಈ ರೀತಿಯಾಗಿ ಮಾಡ್ತಾ ಇದ್ರು. ಆದರೆ ಇಲ್ಲಿ ಯಾವಾಗ ಇಡಿ ಎಂಟ್ರಿ ಆಯಿತೋ ಸತತ 3 ದಿನಗಳ ಆಪರೇಷನಲ್ಲಿ ಈಗಾಗಲೇ ಮಾಜಿ ಸಚಿವರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಇದರಿಂದ ಈಗ ದದ್ದಲ್ ಏನಿದ್ದಾರೆ ಸಚಿವರ ಶಾಸಕರಾಗಿರುವಂಥ ದದ್ದಲ್ ಅವ್ರಿಗೂ ಕೂಡ ಉರುಳಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅವರು ಇವತ್ತು ಸೇಫ್ ಆಗೋದಕ್ಕೋಸ್ಕರ SIT ಬಳಿ ಕೂಡ ಹೋಗಿರುವಂಥದ್ದು. ಈಗ ಅವರು ಕೂಡ ಹೊರ ಬಂದ ನಂತರದಲ್ಲಿ ಒಂದು ವೇಳೆಯಲ್ಲಿ ನಾಗೇಂದ್ರ ಅವರೇನಾದ್ರು ದದ್ದಲ್ ಅವರ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದರೆ ಇಡಿ ಅಧಿಕಾರಿಗಳ ಮುಂದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ 2 ನಾಯಕರು, 2 ಶಾಸಕರು ಕೂಡ ಅರೆಸ್ಟ್ ಆದಂತೆ ಆಗತ್ತೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ನಾಗೇಂದ್ರ ಅವರ ಬಂಧನ ಕೂಡ ಆಗಿರುವಂಥದ್ದು. ಇನ್ನು ಕೆಲವೇ ಕ್ಷಣದಲ್ಲೂ ಕೂಡ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಂತಾನೆ ಹೇಳ್ಬೋದು ಸ್ಮಿತಾ ರಂಗನಾಥ್. ರೈಟ್. ಇದರ ಜೊತೆಗೆ ನಾವು ಗಮನಿಸ್ತಾ ಇದ್ವಿ ಮೇಜರ್ ಅಪ್ಡೇಟ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ
ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಂಧನ. ಇನ್ಫ್ಯಾಕ್ಟ್ ಇದೇ ಪ್ರಕರಣದಲ್ಲಿ ಹೆಸರು ತಳಕು ಹಾಕೊಂಡ ಸಂದರ್ಭದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇತ್ತು. ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖ ಆಗಿದೆ ನಾಗೇಂದ್ರ ಅವರದು. ಸಚಿವರ ಮೌಖಿಕ ಆದೇಶ ಅಂತ ಹೇಳಿ ಬರೆದಿಟ್ಟು ಚಂದ್ರಶೇಖರನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಈಶ್ವರಪ್ಪನವರನ್ನ ಕೆಳಗಿಳಿಸಿದ್ರು, ನಂತರದಲ್ಲಿ ತನಿಖೆ ನಡೀತು. ಆದರೆ ನಾಗೇಂದ್ರ ಅವರ ವಿಚಾರದಲ್ಲಿ ಯಾಕೆ ಸಾಫ್ಟ್ ಕಾರ್ನರ್ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅನ್ನೋ ಪ್ರಶ್ನೆಯನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಬಂದಿತ್ತು. ಸತತವಾಗಿ ಸಮಯವನ್ನ ತೆಗೆದುಕೊಂಡು ನಂತರದಲ್ಲಿ ರಾಜೀನಾಮೆಯನ್ನ ಪಡೆದುಕೊಂಡಿತ್ತು ಸರ್ಕಾರ. ಅದಾದ ನಂತರದಲ್ಲಿ SITಯಿಂದ ವಿಚಾರಣೆಗೆ ಕರೆಯಲಿಕ್ಕೂ ಕೂಡ 40 ದಿನಗಳ ಸಮಯಾವಕಾಶ. SIT ಮುಂದೆ ಹಾಜರಾಗಿ 2 ದಿನದಲ್ಲಿ ಇಡಿ ಅಧಿಕಾರಿಗಳಿಂದ ಲಾಕ್. ಅದಾಗಿ 2 ದಿನಗಳ ನಂತರ ಇದೀಗ ಬಂಧನ. ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಹಾಗೆ ಅಜಯ್ ನೀಡ್ತಾ ಇದ್ರು. ಸುನಿಲ್, ವಿಳಂಬ ಅನ್ನೋದು ಈ ಪ್ರಕರಣದಲ್ಲಿ ಸಾಕಷ್ಟು ಮೇಲ್ನೋಟಕ್ಕೇನೆ ಕಾಣೋ ರೀತಿಯಲ್ಲಿ ಆಗೋಯ್ತು. ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿಸೋದ್ರಿಂದ SIT ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋ ತನಕ. ಬಟ್ ಇಡಿ ಯಾವಾಗ ಎಂಟರ್ ಕೊಡ್ತು ಬಹಳ ಕ್ವಿಕ್ ಆದ ಆಕ್ಷನ್ಗಳನ್ನ ಗಮನಿಸಿದ್ವಿ. ಸತತವಾದ 36 ಗಂಟೆಗಳ ಕಾಲ ವಿಚಾರಣೆ, ಇವತ್ತು ಬೆಳಗ್ಗೆ ಕೂಡ ಕರೆಸ್ಕೊಂಡು ವಿಚಾರಣೆ, ಇದೀಗ ಅರೆಸ್ಟ್. ಸ್ಮಿತಾ, ಇಡಿ ಅಧಿಕಾರಿಗಳ ಕಾರ್ಯವೈಖರಿನೇ ವಿಭಿನ್ನವಾಗಿರುವಂಥದ್ದು. ಅಂದರೆ ಅವರು ಇಮಿಡಿಯೇಟ್ ಆಗಿ ಯಾವುದೇ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಆ ಅರೆಸ್ಟ್ ಮಾಡೋದಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಕ್ ಮಾಡಿರ್ತಾರೆ. ಅಂದರೆ ಯಾವ ರೀತಿ ಅಂದರೆ ಈ ಥರದ ಕೇಸುಗಳಲ್ಲಿ ದಾಖಲೆಗಳನ್ನು ಸಂಗ್ರಹ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಇಂಟ್ರಾಗೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಒಂದು ಕಾರಣದಿಂದಾಗಿ ಇಷ್ಟು ದಿನಗಳ ಕಾಲ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇತ್ತು. ಸುಮಾರು 20 ಕಡೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಹಲವಾರು ಸಾಕ್ಷ್ಯಗಳನ್ನು ಕಲೆ ಹಾಕಿತ್ತು. ಈವನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಿತ್ತು. ಅದಾದ ನಂತರ ಕೂಡ ಅಷ್ಟೇ ಸುಮಾರು 2 ದಿನಗಳ ಕಾಲ ಸತತವಾಗಿ ವಿಚಾರಣೆಗೊಳಪಡಿಸಿತ್ತು. ನಾಗೇಂದ್ರ ಅವ್ರನ್ನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ಮನೆಯಲ್ಲೇ ವಿಚಾರಣೆಗೊಳಪಡಿಸಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿತ್ತು. ಅದೆಲ್ಲ ಆದ ಬಳಿಕ ಇವತ್ತು ಬೆಳಗ್ಗೆ ಅವ್ರನ್ನ ವಿಚಾರಣೆಗೆ ಅಂತ ಹೇಳಿ ಇಡಿ ಕಚೇರಿಗೆ ಕರ್ಕೊಂಡು ಬಂದಿದ್ರು. ಮನೆಯಲ್ಲಿ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಸಾಫ್ಟ್ ಕಾರ್ನರ್ ಇರುತ್ತೆ. ಆದರೆ ಕಚೇರಿಯಲ್ಲಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳು ದಾಖಲು ಮಾಡ್ತಾ ಹೋಗ್ತಾರೆ, ಯಾವ ರೀತಿ ವಿಚಾರಣೆಗೆ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಇದೆಲ್ಲ ಇಷ್ಟು ಲಾಂಗ್ ಪ್ರೋಸೆಸ್ ಆದ ಬಳಿಕ ಇದೀಗ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಬಂಧಿಸಿರುವಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ಒಂದು ಕಡೆಯಲ್ಲಿ ಬಂಧಿತ ಆರೋಪಿಗಳು ಈಗಾಗಲೇ SIT ಮುಂದೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಹೇಳಿದ್ದಾರೆ. ಆದರೆ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥ ಲಿಂಕ್ಗಳು SIT ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಈವನ್ ನಾಗೇಂದ್ರ ಅವರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ SITಗೆ ಸೂಕ್ತ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ. ಆದರೆ ಮತ್ತೊಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ಹವಾಲಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದ ಕಾರಣದಿಂದಾಗಿ ಮತ್ತು ಅವರು ಇನ್ಡೆಪ್ತ್ ಆಗಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರಿಗೆ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಇದೇ ಒಂದು ಕಾರಣಕ್ಕೋಸ್ಕರ ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಈಗ ಬಂಧಿಸಲಾಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಸುನಿಲ್. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ಕೇಸ್ನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅರೆಸ್ಟ್. ಇದೀಗ ಬಂಧನ ಭೀತಿಯಲ್ಲಿದ್ದಾರೆ ಬಸನಗೌಡ ದದ್ದಲ್, ನಿಗಮದ ಅಧ್ಯಕ್ಷರು. ಸತತ ವಿಚಾರಣೆ ಬಳಿಕ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗುತ್ತಾ ಗಾಬರಿಗೊಂಡು ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾರಂತೆ SIT ಅಧಿಕಾರಿಗಳ ಮುಂದೆ ದದ್ದಲ್ ಅವರು. ಈಗಿರೋ ಪ್ರಶ್ನೆ, ದದ್ದಲ್ ಅವರ ಬಂಧನ ಆಗಿದ್ದೇ ನಿಜವಾದ್ರೆ SITಯಿಂದ ಬಂಧನ ಆಗುತ್ತಾ ಅಥವಾ ಇಡಿಯಿಂದ ಬಂಧನನಾ ಅಂತ. ಆಸ್ ಆಫ್ ನಾವ್ SIT ಅಧಿಕಾರಿಗಳ ಮುಂದಿದ್ದಾರೆ ದದ್ದಲ್ ಅವರು. SITನೇ ಅರೆಸ್ಟ್ ಮಾಡುತ್ತಾ ಅಥವಾ SIT ವಿಚಾರಣೆ ಮುಗಿಸು ಆಚೆ ಬಂದ ನಂತರದಲ್ಲಿ ಇಡಿ ಏನಾದರೂ ಅವರನ್ನ ವಶಕ್ಕೆ ಪಡೆದು, ಇವತ್ತು ಬೆಳಗ್ಗಿನಿಂದ ಹೇಗೆ ನಾಗೇಂದ್ರ ಅವರ ವಿಚಾರಣೆಯನ್ನ ನಡೆದು ನಂತರದಲ್ಲಿ ಅವರನ್ನ ವಶಕ್ಕೆ ಪಡೆದು ಈಗ ಬಂಧನ ತೋರಿಸಲಾಗಿದೆ, ಇದೇ ರೀತಿಯಲ್ಲಾಗತ್ತಾ ದದ್ದಲ್ ಅವರ ವಿಚಾರದಲ್ಲೂ ಕೂಡ ಸದ್ಯಕ್ಕಿರುವ ಕುತೂಹಲ ಇದು. ಟೆನ್ಷನ್ನಲ್ಲಂತೂ ಇದ್ದಾರೆ. ವಾಲ್ಮೀಕಿ ನಿಗಮದ ಘನತೆವೆತ್ತ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಇವತ್ತು ಬೆಳಗ್ಗೆ ಎಸ್ಕೇಪ್ ಆಗಿಬಿಟ್ರು. ಇಡಿ ಅಧಿಕಾರಿಗಳು ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲವೇ ಇಲ್ಲ. ನಿನ್ನೆ ಮೊನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ಅದೇ ಮನೆಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ದ ದದ್ದಲ್ ಅವರು ಇವತ್ತು ಬೆಳಗ್ಗೆ 8-8:30 ಇಡಿ ಅಧಿಕಾರಿಗಳು ಹೋದ ಸಂದರ್ಭದಲ್ಲಿ ನಾಪತ್ತೆ. ಎಲ್ಲಿ ಹೋದ್ರು ಅಂತೇಳಿ ಹುಡುಕಾಟ ನಡೆಸ್ತಾ ಇದ್ರು ಇಡಿ ಅಧಿಕಾರಿಗಳು. ಇತ್ತ ತಟ್ಟಂತ ಪ್ರತ್ಯಕ್ಷರಾದ್ರು SIT ಅಧಿಕಾರಿಗಳ ಸಮ್ಮುಖದಲ್ಲಿ. ಇದೀಗ SIT ಅಧಿಕಾರಿಗಳ ಮುಂದೂ ಕೂಡ ಗಾಬರಿಯಾಗಿ ಉತ್ತರ ಕೊಡ್ತಿದ್ದಾರಂತೆ
ಬಸನಗೌಡ ದದ್ದಲ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಸದ್ಯಕ್ಕೆ SIT ಮುಂದಿದ್ದಾರೆ, ಬಂಧನ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ದದ್ದಲ್ ಅವರದು? ಹೇಳೋಕ್ಕಾದ್ರೆ ಅದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ದದ್ದಲ್ ಅವರು. ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಏನಂದ್ರೆ ಇಲ್ಲಿ ದದ್ದಲ್ ಅವರು ಅಧ್ಯಕ್ಷರು, ನಾಗೇಂದ್ರ ಅವರು ಸಚಿವರಾದಂಥ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಪ್ರಭಾವವನ್ನ ಬಳಸಿ ಇಲ್ಲಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಅವರಿಬ್ಬರ ಮೇಲೂ ಕೂಡ ಕೇಳಿ ಬಂದಿರುವಂಥದ್ದು. ಸೊ ಹೀಗಾಗಿ ದದ್ದಲ್ ಅವರ ಏನು ವಿಚಾರಣೆಯನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಸಹ ಮಾಡಿರುವಂಥದ್ದು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅವರು ಸೇಫ್ ಆಗೋದಕ್ಕೋಸ್ಕರ SITಗೆ ಕೂಡ ಹೋಗಿದ್ದಾರೆ ಅಂತ ಹೇಳಾಗ್ತಿರುವಂಥದ್ದು. ಆದರೆ ಯಾವುದೇ ಕ್ಷಣದಲ್ಲೂ ಕೂಡ ಅವರು ಆಚೆ ಬಂದಂಥ ಸಂದರ್ಭದಲ್ಲಿ ಇಡಿ ಅವರನ್ನು ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅವರನ್ನು ಕೂಡ ಈಗಾಗಲೇ ಬಹುತೇಕ ಅಲ್ಲಿ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲಾತಿಗಳನ್ನು ಕೂಡ ಈಗಾಗಲೇ ತಗೊಬಂದಿದ್ದಾರೆ. ಮತ್ತು ಅವರಿಗೂ ಕೂಡ ರಿಲೇಟೆಡ್ ಆದಂಥ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಕೇಳಿರುವಂಥದ್ದು. ಆದರೆ ಅವರ PA ಏನಿದ್ದಾರೆ ಪಂಪಣ್ಣ, ಅವರು ಮಾತ್ರ ಇಲ್ಲಿ ಎಲ್ಲೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಏನು ದದ್ದಲ್ ಅವರ ವಿಚಾರವಾಗೂ ಕೂಡ ಇವತ್ತು ನಾಗೇಂದ್ರ ಅವ್ರಿಗೂ ಕೂಡ ಬಹುತೇಕ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಯಾಕಂದರೆ ನೀವೇನಾದರೂ ಜಂಟಿಯಾಗಿ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ರೆ, ಯಾಕಂದರೆ ದದ್ದಲ್ ಅವರು ಅಧ್ಯಕ್ಷರಾಗಿರೋದ್ರಿಂದಾಗಿ ಅವರ ಒಂದು ಸಹಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಫೈಲ್ಗಳಾಗಿರ್ಬೋದು, ಯಾವುದೇ ಚೆಕ್ಗಳಾಗಿರ್ಬೋದು ಮೂವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಅವರ ಪಾತ್ರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಇರುವಂಥದ್ದು. ನಾಗೇಂದ್ರ ಅವರ ಪಾತ್ರ ಎಷ್ಟಿದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ದದ್ದಲ್ ಅವರ ಪಾತ್ರ ಕೂಡ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ದದ್ದಲ್ ಅವ್ರನ್ನ ವಶಕ್ಕೆ ಪಡೆದಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಇವತ್ತು ಅವರಲ್ಲಿ ಸೇಫ್ ಆಗೋದಕ್ಕೋಸ್ಕರ SIT ಮುಂದೆ ಹೋಗಿರುವಂಥದ್ದು. ಈಗ ಏನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿರುವಂಥ ನಿಟ್ಟಿನಲ್ಲಿ SIT ಏನಾದರೂ ಅವರನ್ನು ವಶಕ್ಕೆ ಪಡೆದು ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ SITಲಿ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋದ್ರಿಂದಾಗಿ ಅಲ್ಲೇನಾದರೂ ಪ್ರಭಾವ ಬೀರುತ್ತಾ ಅನ್ನೋದು ಕೂಡ ಈಗ ಪ್ರಶ್ನೆ ಕೂಡ ಆಗಿರುವಂಥದ್ದು. ಸೊ ಈಗ ಸದ್ಯಕ್ಕೆ ದದ್ದಲ್ ಅವರು ಸೇಫ್ ಆಗಿದ್ದಾರೆ. ಅವರು ಯಾವುದೇ ಕ್ಷಣದಲ್ಲಿ ಆಚೆ ಬಂದರೂ ಅವರನ್ನು ಕೂಡ ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸ್ಮಿತಾ ರಂಗನಾಥ್, ರೈಟ್, ಸಂಪರ್ಕದಲ್ಲಿರಿ ಅಜಯ್. ಒಟ್ಟಾರೆ ಇದೀಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಂಧನ ಆಗಿದೆ. ದದ್ದಲ್ ಅವರಿಗೆ ಭಯ ಶುರುವಾಗಿದೆ. ಕೇವಲ ದದ್ದಲ್ ನಾಗೇಂದ್ರ ಮಾತ್ರವಲ್ಲ, ಕಾಂಗ್ರೆಸ್ ಪಾಳ್ಯದ ಒಳಗೂ ಕೂಡ ಆತಂಕ ಡಬಲ್ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದಿಂದ ಕಾಂಗ್ರೆಸ್ ನಾಯಕನ ಬಂಧನ ಸಹಜವಾಗಿ ಕಾಂಗ್ರೆಸ್ ಪಾಳಯಕ್ಕೆ ಅತಿ ದೊಡ್ಡ ಮುಜುಗರ. ಭ್ರಷ್ಟಾಚಾರ ಹಗರಣದ ಆರೋಪದ ಅಡಿಯಲ್ಲಿ ನಾಗೇಂದ್ರ ಅವರ ಬಂಧನ ಆಗಿದೆ. ನಿನ್ನೆವರೆಗೂ ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಸಮರ್ಥಿಸ್ಕೊಂಡು ಮಾತನಾಡ್ತಿದ್ರು. ನಮ್ಮ ಪಕ್ಷದ ನಾಯಕರಿಗೂ ಈ ಹಗರಣಕ್ಕೂ ಸಂಬಂಧವೇ ಇಲ್ಲ, ಹಗರಣ ಆಗಿರೋದು ಅಧಿಕಾರಿಗಳ ಮಟ್ಟದಲ್ಲಿ. ಹೀಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದ DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದಲೇ ಮೌನಕ್ಕೆ ಶರಣಾಗಿದ್ದಾರೆ. ಸಹಜವಾಗಿ ಮುಜುಗರವನ್ನ ತಂದಿಟ್ಟಿದೆ ಇಡೀ ವಾಲ್ಮೀಕಿ ಹಗರಣ. ಕೇವಲ ನಾಗೇಂದ್ರ ಹಾಗೆ ದದ್ದಲ್ ಅಷ್ಟಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಪ್ರಕರಣ. ನಾಗೇಂದ್ರ ಅವರು ಅರೆಸ್ಟ್ ಆಗಿರೋದ್ರಿಂದ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಯಾರ್ದಾದ್ರೂ ಹೆಸರು ಆಚೆ ಬರುತ್ತಾ, ಈ ವಿಚಾರ ಬೇರೆ ದೊಡ್ಡ ನಾಯಕರಿಗೂ ಕೂಡ ಗೊತ್ತಿತ್ತು ಅನ್ನೋ ವಿಚಾರ ಆಚೆ ಬರುತ್ತಾ? ಸಹಜವಾಗಿ ಈ ಎಲ್ಲ ಪ್ರಶ್ನೆಗಳು ಕಾಂಗ್ರೆಸ್ನ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ವಿರೋಧ ಪಕ್ಷಗಳ ಹೇಳಿಕೆಯ ಆಧಾರದ ಮೇಲೇನೆ ನಾವು ಗಮನಿಸೋದೇ ಆದರೆ ಪಕ್ಕದ ತೆಲಂಗಾಣ ಚುನಾವಣೆಗೂ ಕೂಡ ಬಳಕೆ ಆಗಿದೆ ವಾಲ್ಮೀಕಿ ನಿಗಮದ ಹಣ ಅನ್ನೋ ಆರೋಪವನ್ನ ಬಿಜೆಪಿ ಪದೇ ಪದೇ ಮಾಡಿತ್ತು. ತೆಲಂಗಾಣಕ್ಕೆ ಹಣ ಹೋದ ವಿಚಾರ DK ಶಿವಕುಮಾರ್ ಅವರಿಗೂ ಗೊತ್ತಿತ್ತು, ಸುರ್ಜೇವಾಲಾ ಅವರಿಗೂ ಗೊತ್ತಿತ್ತು ಅನ್ನೋದು ಬಿಜೆಪಿಯ ಆರೋಪ. ಮತ್ತೊಂದು ಕಡೆ ಹಣಕಾಸು ಇಲಾಖೆಯ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಬೇನಾಮಿ ಖಾತೆಗಳಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತಿದ್ದೇ ನಡೆದಿದೆ ಹಗರಣ ಅನ್ನೋದು ವಿರೋಧ ಪಕ್ಷಗಳ ಗಂಭೀರ ಆರೋಪ. ನಾಗೇಂದ್ರ ಅವರ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿಗೂ ಕೂಡ ಸಣ್ಣ ಪ್ರಮಾಣದ ನಡುಕ, ದೊಡ್ಡ ಪ್ರಮಾಣದ ಮುಜುಗರ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ.
ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಡಿ ಕಚೇರಿಯಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ. ಸರಿಸುಮಾರು 5 ಗಂಟೆ 5:15 ಒಳಗಾದ್ರೆ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ, ಇಲ್ಲದೆ ಹೋದ್ರೆ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆ. ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಸಹಜ ಕುತೂಹಲ. ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್. ನಾಗೇಂದ್ರ ಅವರು ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದಲ್ಲಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 20 ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಅವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಇದೆಲ್ಲವೂ ಕೂಡ ಬಂಧನ ಆದ ನಂತರದಲ್ಲಾಗುವ ಸಹಜ ಪ್ರಕ್ರಿಯೆಗಳು. ಆಲ್ರೆಡಿ ಈಗ ರಾಜ್ಯದ ಜನರಿಗೂ ಕೂಡ ಇದು ಅಭ್ಯಾಸ ಆಗೋಗಿದೆ. ನೋಡಿ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲೂ ಹೀಗೆ ಆಗಿದ್ದು, ಸೂರಜ್ ರೇವಣ್ಣ ಅವ್ರ ಪ್ರಕರಣದಲ್ಲೂ ಹೀಗೆ ಆಗಿದ್ದು, ದರ್ಶನ್ ಅವ್ರ ಪ್ರಕರಣದಲ್ಲೂ ಹೀಗೆ, ಈಗ ನಾಗೇಂದ್ರ ಅವರ ಪ್ರಕರಣದಲ್ಲೂ ಹೀಗೇನೆ. ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ ಸಂದರ್ಭದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರು, ಮೆಡಿಕಲ್ ಟೆಸ್ಟ್, ಅದಾದ ನಂತರದಲ್ಲಿ ತನಿಖಾಧಿಕಾರಿಗಳ ವಶಕ್ಕೋ ನ್ಯಾಯಾಂಗ ಬಂಧನಕ್ಕೋ ಅನ್ನೋದರ ನಿರ್ಧಾರ. ತನಿಖಾಧಿಕಾರಿಗಳ ವಶಕ್ಕೆ ಅನ್ನೋದೇ ಆದ್ರೆ ಮತ್ತೊಮ್ಮೆ ಇಡಿ ಕಚೇರಿ, ನ್ಯಾಯಾಂಗ ಬಂಧನ ಅಂತ ಆದ್ರೆ ಪರಪ್ಪನ ಅಗ್ರಹಾರ. ಸದ್ಯಕ್ಕೆ ನಾಗೇಂದ್ರ ಅವರ ವಿಚಾರಣೆ ಇನ್ನೂ ಕೂಡ ನಡೀತಾ ಇರೋದ್ರಿಂದ ಬಹುತೇಕ ಇಡಿ ವಶಕ್ಕೇನೆ ಪಡೆದುಕೊಳ್ಳೋ ಸಾಧ್ಯತೆ. ಸದ್ಯಕ್ಕೆ ಇಡಿ ಕಚೇರಿಯಲ್ಲಿರುವ ನಾಗೇಂದ್ರ ಅವರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಹಾಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಿಕ್ಕೆ ಬೇಕಾದ ಪೇಪರ್ ವರ್ಕ್ ನಡೀತಾ ಇದೆ ಇಡಿ ಕಚೇರಿಯಲ್ಲಿ ಅನ್ನೋ ಮಾಹಿತಿ ನಮಗೆ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಕೇಳಿ ಬಂದಂತ ಆರೋಪದಲ್ಲಿ ಏನ್ ಹೇಳ್ತೀರಿ ಸರ್? ನಾಗೇಂದ್ರ ಅವರು ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದಲ್ಲಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್. ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್. ನಾಗೇಂದ್ರ ಅವರು ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದಲ್ಲಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್. ಏನ್ ಹೇಳ್ತೀರಿ ಸರ್? ಇಡಿ ಕಚೇರಿ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ಅಜಯ್, ಮೊದಲು ಮೆಡಿಕಲ್ ಎಕ್ಸಾಮಿನೇಷನ್ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರ ಅಥವಾ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರ? ಹತ್ರ 5 ಗಂಟೆ ಆಗ್ತಾ ಬಂತು. ಸ್ಮಿತಾ ರಂಗನಾಥ್, ಈಗಾಗಲೇ 5 ಗಂಟೆ ಆಗುವಂಥ ಸಮಯ ಈಗಾಗಲೇ ಆಗಿರುವಂಥದ್ದು. ಹೀಗಾಗಿ ಕೋರ್ಟ್ ಮುಂದೆ ಮೊದಲಿಗೆ ಹಾಜರುಪಡಿಸಿ ಆನಂತರ ಮೆಡಿಕಲ್ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತಂದರೆ 24 ಗಂಟೆ ಒಳಗಾಗಿ ಮೆಡಿಕಲ್ ಮಾಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಅದನ್ನು ಆಮೇಲೆ ಕೂಡ ಮಾಡಿಸ್ಬೋದು. ಆದರೆ ಮೊದಲಿಗೆ ಇಲ್ಲಿ ನ್ಯಾಯಾಧೀಶರ ಮುಂದೆ ಈಗ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿನ ಲೋಕಲ್ ಪೊಲೀಸರು ಏನಿದ್ದಾರೆ, ಸ್ಥಳೀಯ ಪೊಲೀಸರಿಗಾಗಲೇ ಇಲ್ಲೂ ಕೂಡ ಬಂದಿರುವಂಥದ್ದು. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಅವರಿಗೂ ಕೂಡ ಪ್ರೊಟೆಕ್ಷನ್ನು ಕೂಡ ಕೊಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಆ ನಂತರದಲ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಹೊತ್ತಿಗೆ ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿ ಅಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಅಂತಾನೆ ಹೇಳ್ಬೋದು. ಯಾಕಂದರೆ ಒಬ್ಬರು ಮಾಜಿ ಸಚಿವರು ಮತ್ತು ಇನ್ನೊಬ್ಬರು ಶಾಸಕರು, ಅಂದರೆ ಈಗ ಇಬ್ಬರು ಕೂಡ ಶಾಸಕರೇ ಕೂಡ ಹೌದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ರಾಜ್ಯ ಸರ್ಕಾರ ಇಷ್ಟು ದಿನ ಇವರಿಬ್ಬರನ್ನು ಕೂಡ ಪ್ರೊಟೆಕ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಅಜಯ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಬಳಿಕ ಶಾಸಕ ದದ್ದಲ್ಗೂ ಕೂಡ ಇದೀಗ ಢವ. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿದ್ದಾರೆ. ಸದ್ಯಕ್ಕೆ ಎಸ್ಐಟಿ ಕಚೇರಿಗೆ ಇಡಿ ಅಧಿಕಾರಿಗಳು ಬಂದಿದ್ದಾರಂತೆ. ದದ್ದಲ್ರನ್ನ ವಶಕ್ಕೆ ಪಡೆಯೋಕೆ ಬಂದಿದೆ ಇಡಿ ಟೀಮ್. ನಾಗೇಂದ್ರ ಬಳಿಕ ದದ್ದಲ್ ಅವರದ್ದು ಅರೆಸ್ಟ್ ಆಗುತ್ತಾ? ಇಡಿ ಅಧಿಕಾರಿಗಳು ಬಂದಿರೋದ ನಂತರದಲ್ಲಿ ಸಹಜವಾಗಿ ಅನುಮಾನ ದಟ್ಟವಾಗ್ತಾ ಇದೆ. ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋದ್ರು ದದ್ದಲ್ ಅವರು. ಅಲ್ಲಿ ಹೋದ ನಂತರದಲ್ಲಿ ಸ್ವಲ್ಪ ನಿರಾಳರಾಗಬಹುದಾ ಅನ್ನೋ ರೀತಿಯ ಲೆಕ್ಕಾಚಾರಗಳು ನಡೀತಾ ಇತ್ತು. ಆದ್ರೆ ಈಗ ಎಸ್ಐಟಿ ಕಚೇರಿಯ ಮುಂದೆ ಕೂಡ ಹಾಜರಾಗಿದ್ದಾರೆ ಇಡಿ ಅಧಿಕಾರಿಗಳು. ಇವತ್ತೇ ವಶಕ್ಕೆ ಪಡಿತಾರ ದದ್ದಲ್ ಅವರನ್ನ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು, ಇವತ್ತು ಬೆಳಗ್ಗೆ ಇಡಿ ಕಚೇರಿಗೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಪಡೆದಂತಹ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ನಾಗೇಂದ್ರ ಅವರಿಂದ. ರೈಟ್, ಇದರ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಅದರಲ್ಲೂ ಎಸ್ಐಟಿ ಕಚೇರಿ ಮುಂದೆನೆ ಹೋಗಿ ನಿಂತಿದ್ದಾರಂತೆ ಇಡಿ ಅಧಿಕಾರಿಗಳು. ದದ್ದಲ್ ಅವರಿಗೂ ಭಯ. ಎಷ್ಟು ಸ್ಮಿತಾ, ಈಗ ಇದೇ ಇರುವಂತ ಕುತೂಹಲ ನೋಡಿ. ಈಗ ದದ್ದಲ್ ಸೂಚನೆ ಕೊಟ್ಟಿದ್ರು ನೀವು ವಿಚಾರಣೆಗೆ ಬರಬೇಕು ಅಂತೇಳಿ. ಇವತ್ತು ಇಡಿ ಅಧಿಕಾರಿಗಳು ಬೆಳಗ್ಗೆ
8 ಗಂಟೆ ಸುಮಾರಿಗೆ ಹೋಗಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡು ಬಂದು ಕಚೇರಿಯಲ್ಲಿ ಇರಿಸಿ ಕ್ವಶನ್ ಅನ್ನ ಮಾಡ್ತಾರೆ. ನಾಗೇಂದ್ರ ಅವರನ್ನ ಕರ್ಕೊಂಡು ಬಂದಂತ ಸೇಮ್ ಟೀಮ್ ವಾಪಸ್ ದದ್ದಲ್ ಅವರ ನಿವಾಸಕ್ಕೆ ಹೋಗುತ್ತೆ. ದದ್ದಲ್ ಅವರನ್ನ ಹುಡುಕಾಟ ಮಾಡುತ್ತೆ, ಅಲ್ಲಿ ಇರೋದಿಲ್ಲ. ಆಮೇಲೆ ಶಾಸಕರ ಭವನಕ್ಕೆ ಬರುತ್ತೆ, LSP ಬಂದಾಗ ಅಲ್ಲೂ ಕೂಡ ಇರೋದಿಲ್ಲ. ಆದ್ರೆ ಅಲ್ಲಿಂದ ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಅದೇ ಮೆಸೇಜ್ ಅನ್ನ ಇಡಿ ಅಧಿಕಾರಿಗಳು ತಮ್ಮ ಹಿರಿಯ ಅಧಿಕಾರಿಗಳು ಕೂಡ ಮೆಸೇಜ್ ಕೊಡ್ತಾರೆ. ನೋಡ್ತಾ ಇದ್ದಂತೆ ಸುಮಾರು 10:30 ಸುಮಾರಿಗೆ ದದ್ದಲ್ ಅವರು SIT ಕಚೇರಿಗೆ ಆಗಮಿಸುತ್ತಾರೆ. ಯಾಕಂದ್ರೆ ಕಳೆದ 2 ದಿನದಲ್ಲಿ ಅವರಿಗೆ ಸರವಾಗಿದ್ದು 2 ನೋಟಿಸ್ಗಳು. ಮೊದಲ ನೋಟಿಸ್ಗೆ ಅವರು ವಿಚಾರಣೆಗೆ ಹಾಜರಾಗಿದ್ರು. ಇದೇ ಸೋಮವಾರದಂದು ವಿಚಾರಣೆಗೆ ಹಾಜರಾಗಿ ವಾಪಸ್ ಹೇಳಿದ್ರು. ಅದಾದ ಬಳಿಕ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲೇ, ದಾಳಿ ಮುಂದುವರೆಸಿದಂತ ಸಂದರ್ಭದಲ್ಲೇ 2 ನೋಟಿಸ್ಗಳನ್ನ ಕೊಟ್ಟಿದ್ರು. ಆ ನೋಟಿಸ್ಗೆ ಆನ್ಸರ್ ಮಾಡುವ ಸಲುವಾಗಿ ಇವತ್ತು ಶಾಸಕ ದದ್ದಲ್ ಅವರು SIT ಕಚೇರಿಗೆ ಆಗಮಿಸಿದ್ರು. ಬೆಳಗ್ಗಿನಿಂದ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿರುವಂತಹ ದದ್ದಲ್ 5 ಗಂಟೆ ನಂತರ ಅವರನ್ನ ಬಿಟ್ಟು ಕಳಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ, ಆ ಒಂದು ಸಂದೇಶ ಇಡಿ ಅಧಿಕಾರಿಗಳಿಗೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು SIT ಕಚೇರಿ ಮುಂಭಾಗದಲ್ಲಿ ಬಂದು ಕಾದು ನಿಂತಿದ್ದಾರೆ. ದದ್ದಲ್ ಅವರನ್ನ SIT ಅಧಿಕಾರಿಗಳು ಒಂದು ವೇಳೆ ಬಿಟ್ಟಿದ್ದೇ ಆದ್ರೆ ಇಡಿ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅವರಿಗೂ ಕೂಡ ನಾಗೇಂದ್ರ ಅವರ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡಿ ಕಚೇರಿಯಿಂದ ಅವರ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ 5:30 ನಂತರ ಏನಾದ್ರೂ ಟೈಮ್ ಆಗಿದೆ ಆದ್ರೆ ಹೊರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ಮಿತಾ. ರೈಟ್ ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ 2 ಪ್ರಕರಣ ಅಂದ್ರೆ ಒಂದ್ ಕಡೆಯಲ್ಲಿ ಇಡಿ ಅರೆಸ್ಟ್ ಮಾಡಿರೋದು ನಾಗೇಂದ್ರ ಅವರನ್ನ, ಹಾಗೆ ಮತ್ತೊಂದ್ ಕಡೆ ದದ್ದಲ್ ಅವರನ್ನ ವಶಕ್ಕೆ ಪಡಿಲಿಕ್ಕೋ ಅಥವಾ ಅರೆಸ್ಟ್ ಮಾಡ್ಲಿಕ್ಕೋ ಹೋಗಿ SIT ಕಚೇರಿ ಮುಂದೆ ನಿಂತಿರೋದು ಸಹಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮುಜುಗರ. ಈಗಷ್ಟೇ ನಾನು ಗಮನಿಸ್ತಾ ಇದ್ದೆ, ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಟ್ವೀಟ್ ಕೂಡ ಮಾಡಿದೆ. ಈಗ ಹೇಗೆ ಸಮರ್ಥಿಸ್ಕೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ? ಅರೆಸ್ಟ್ ಕೂಡ ಆಗೋಯ್ತು ನಾಗೇಂದ್ರ ಅವರದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವ ಮುಜುಗರ. ನಾಗೇಂದ್ರ ಬಾಬು. ಎಸ್, ಖಂಡಿತವಾಗ್ಲೂ ಸ್ಮಿತಾ. ನೋಡಿ, ಈಗ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಪ್ರಮುಖವಾದಂತ ವಿಚಾರ SITಗೂ ಕೂಡ ಇದು ತೀವ್ರ ಮುಖಭಂಗ. ಯಾಕೆಂದ್ರೆ ಎಲ್ಲಾ ವಿಚಾರಗಳು ಗೊತ್ತಿದ್ದು ಕೂಡ ಅವರು ಅರೆಸ್ಟ್ ಮಾಡಿಲ್ಲ ಅನ್ನುವ ಸಂದೇಶ ಹೋಗುತ್ತೆ. SIT ಮೇಲೂ ಕೂಡ ಒಂದು ರೀತಿಯಲ್ಲಿ ನೋಡುವಂತ ದೃಷ್ಟಿಕೋನ ಕೂಡ ಬದಲಾಗುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಒಂದು ಕಡೆ ಈಗ ನೋಡಿ, ರಾಜ್ಯ ಸರ್ಕಾರಕ್ಕೆ ಇದು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಡಿ ಅಧಿಕಾರಿಗಳು ಒಬ್ಬ ಸಚಿವರಾಗಿದ್ದಂತವರನ್ನ ಇನ್ನು 1 ವರ್ಷ ಪೂರೈಕೆ ಆದಂತ ಬೆನ್ನಲ್ಲೇ ಅರೆಸ್ಟ್ ಮಾಡಿರೋದು ಒಂದು ದೊಡ್ಡ ಒಂದು ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾಗೇಂದ್ರ ಅವರು ಏನಾದ್ರೂ ಒಂದು ವೇಳೆ ಇಡಿ ಅಧಿಕಾರಿಗಳ ಕಸ್ಟಡಿಯ ಸಂದರ್ಭದಲ್ಲಿ ಹೌದು ತಮಗೆ ಹಣ ಸಂದಾಯ ಆಗಿತ್ತು, ಆ ಹಣವನ್ನ ಬೇರೆಯವ್ರಿಗೂ ಅನ್ನುವ ವಿಚಾರವನ್ನ ಏನಾದ್ರೂ ಆತ ಅಲ್ಲಿ ತಿಳಿಸಿದೆ ಆದ್ರೆ ನಾಗೇಂದ್ರ, ಇಲ್ಲಿ ಸರ್ಕಾರದಲ್ಲಿರುವಂತ ಇನ್ನೂ ಕೆಲ ಹಿರಿಯ ನಾಯಕರಿಗೂ ಕೂಡ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಮಿತಾ. ರೈಟ್, ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ.